ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮ ಗೋಪಿಕೆಯರ ಅದ್ಭುತವಾದ ಮಾತನ್ನು ಕೇಳಿ ಪ್ರೀತನಾಗಿ ಅವರ ಜೊತೆ ವಿಹಾರ ಮಾಡಿದ್ದಾನೆ. ವಿಹಾರ ಮಾಡುವ ಸಂದರ್ಭದಲ್ಲಿ ಭಗವಂತನ ಸಾಮೀಪ್ಯದ ಆನಂದದ ಅನುಭವ ಅವರಿಗೆ ಆಗುವಂತಹ ಸಂದರ್ಭದಲ್ಲಿಯೇ ಕೇವಲ ಕಾಮನೆಯಿಂದ ನನ್ನನ್ನು ಬಯಸುವವರಿಗೆ, ಕಾಮಿ ಜನರಿಗೆ ನಾನು ದೂರ ಅಂತ ತೋರಿಸ್ಲಿಕ್ಕಾಗಿ ಥಟ್ಟನೆ ಮಾಯ ಆಗಿದ್ದಾನೆ ಭಗವಂತ. ಆ ಹೆಣ್ಣು ಮಕ್ಕಳಿಗೆ ಯಾವಾಗ ಕೃಷ್ಣ ಕಾಣ್ತಾ ಇಲ್ಲ, ಆ ಭಗವಂತನ ವಿರಹದಿಂದ ಅವರು ವಿಲಾಪ ಮಾಡ್ತಾ ಇದ್ದಾರೆ. ಆ ವಿಲಾಪದ ಹಿನ್ನೆಲೆಯಲ್ಲಿ ಅವರು ಭಗವಂತನಲ್ಲಿ ಎಂತಹ ಭಕ್ತಿಯಿಂದ ಕೂಡಿದ ಕಾಮನೆಯನ್ನು ಮಾಡಿದ್ದಾರೆ ಅದನ್ನು ರಾಜರಿಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮನನ್ನು ಎಲ್ಲ ಕಡೆ ಹುಡುಕಿದ್ದಾರೆ. ಎಲ್ಲಿ ಹುಡುಕಿದರೂ ಕೂಡ ಕೃಷ್ಣ ಕಾಣದಿದ್ದಾಗ ಅವರು ಶ್ರಾಂತರಾಗಿ ಮಧುರವಾದ ವಚನದಿಂದ ವಶ ಮಾಡಿಕೊಳ್ಳಬೇಕು. ಭಗವಂತನನ್ನು ಸ್ತೋತ್ರ ಮಾಡಿ ವಶ ಮಾಡಿಕೊಳ್ಬೇಕು. ಪ್ರತಿ ದಿವಸ ತನ್ನಂಗ್ರಿ ಸೇವಾರತ ಮಹಾತ್ಮರು ಮಾಡುವ ಸಂಸ್ತುತಿಗೆ ವಶನಾಗುವ ಅಂತ ಹೇಳಿದ್ದಾರೆ. ಯದ್ಯಪಿ ಭಗವಂತನನ್ನು ಹಾಗೆ ಶಬ್ದದಿಂದಲೂ ಕೂಡ ಪರಿಪೂರ್ಣವಾಗಿ ಹೇಳಲಿಕ್ಕೆ, ತಿಳಿಲಿಕ್ಕೆ, ವಶ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಗವಂತ ಭಕ್ತರು ಮಾಡುವ ಸ್ತೋತ್ರಕ್ಕೆ ಒಲಿಯೋದಾದರೂ ಯಾಕೆ, ವಶನಾಗೋದಾದರೂ ಯಾಕೆ ಅಂದರೆ ಇವನ ಕಾರುಣ್ಯಕ್ಕೇನೆಂಬೆ ಅಂತಾರೆ. ಅದು ಕಾರುಣ್ಯ. ದೇವರು ಕರುಣೆಯಿಂದ ವಶನಾಗ್ತಾನೆಯೇ ವಿನಃ ನಾವು ನಮ್ಮ ಸಾಮರ್ಥ್ಯದಿಂದ ದೇವರನ್ನು ಸ್ತೋತ್ರ ಮಾಡಿ ವಶ ಮಾಡಿಕೊಂಡಿದ್ದಲ್ಲ. ಮಧುರ ವಚನ ದಕ್ಷಾಹ, ಮಧುರವಾದ ಸ್ತೋತ್ರವನ್ನು ಮಾಡೋದರಲ್ಲಿ ಅತ್ಯಂತ ದಕ್ಷರಾದವರು. ಸ್ತೋತ್ರದಲ್ಲಿ ಮಾಧುರ್ಯ ಇದ್ದರೆ ಸಾಲದು, ಅದು ಮುಗ್ಧತೆ ಇರಬೇಕು. ಸ್ತೋತ್ರ ಮಾಡುವ ಮನಸ್ಸು ನಿಷ್ಕಲ್ಮಶವಾಗಿರಬೇಕು. ಅಹಂಕಾರ ಮಮಕಾರಗಳ ಕಾಮನೆ ಇರಬಾರ್ದು. ಅಂಥವರು ಮಾಡುವಂತಹ ಸ್ತೋತ್ರಕ್ಕೆ ಭಾಗವತದಲ್ಲಿಯೂ ಕೂಡ ಪಂಚಮಸ್ಕಂದದಲ್ಲಿ ಬರುವಾಗ ಋಷಭ ನಾಮಕ ಪರಮಾತ್ಮ ಅವನು ಹುಟ್ಟುವ ಸಂದರ್ಭ, ಎಲ್ಲ ಋಷಿಗಳು ಕೂಡ ನಾಭಿರಾಜನ ಕಡೆಯಿಂದ ಹೋಮ ಮಾಡಿಸಿದ್ದಾರೆ. ಯಜ್ಞಕುಂಡದಲ್ಲೇ ಭಗವಂತ ಆವಿರ್ಭವಿಸಿ ಬಂದ. ಆ ಭಗವಂತನನ್ನು ಸ್ತೋತ್ರ ಮಾಡ್ತಾ ಅಲ್ಲಿರುವ ಪುರೋಹಿತರು, ಋಷಿ ಜನರು ಹೇಳ್ತಾರೆ, ಭಗವಂತ ನೀ ಇಷ್ಟು ಕಾರುಣಿಕ ಇದ್ದೀಯ, ನಿನ್ನ ಪರಿಜನರು, ನಿನ್ನ ಭಕ್ತರಾದವರು ಅವರು ಮಾಡುವ ಸಣ್ಣ ಪುಟ್ಟ ಸ್ತೋತ್ರಕ್ಕೂ ಕೂಡ ಅವರಿಗೆ ವಶ ಆಗಿಬಿಡ್ತೀವಿ. ದೊಡ್ಡ ದೊಡ್ಡ ಸ್ತೋತ್ರ ಮಾಡ್ತಾರೆ ಲಕ್ಷ್ಮೀ ಮೊದಲಾದವರು. ಇಡೀ ಜೀವನದ ಉದ್ದಕ್ಕೂ ಅಪೌರುಷೇಯವಾದ 4 ವೇದಗಳನ್ನು ನಿರಂತರವಾಗಿ ತಾವು ಉತ್ಕಂಠದಲ್ಲಿ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂಥ ಬ್ರಹ್ಮಾದಿಗಳ ಮನದಲ್ಲಿ ತೋರದಲೇ ಇರುತ್ತಿಪ್ಪ ನೀನು. ನೈವೋದಾಪುಹು ಗೃಣೋಂತೋಂತಂ ಯದ್ಗುಣಾನಾಂ ಅಜಾದಯ ಅಂದಮೇಲೆ ಇನ್ನು ಸಣ್ಣ ಪುಟ್ಟವರ ಸ್ತೋತ್ರಕ್ಕೆಲ್ಲ ಅದು ದೇವರು ಕಾರುಣ್ಯದಿಂದ ವಶನಾದರೆ ಕಂಡರೆ ಉಂಟು, ಇಲ್ಲದಿದ್ದರೆ ಇಲ್ಲಂತೆ. ಭಗವಂತನ ಕಾರುಣ್ಯ ಅಂಥದ್ದು. ಇದನ್ನು ತಿಳಿದು ಆ ಹೆಣ್ಣು ಮಕ್ಕಳೆಲ್ಲ ಶ್ರಾಂತರಾಗಿ
ಯೋಗಿಗಳ ಮನಸ್ಸಿಗೂ ನಿಲುಕದ ಭಗವಂತನನ್ನು ಮಧುರವಾದ ವಚನದಿಂದ, ಸ್ತೋತ್ರದಿಂದ ಆ ಭಗವಂತನ ದರ್ಶನಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಅವರಂತ ಇದ್ದಾರೆ, ಭಗವಂತ ನಮ್ಮನ್ನು ಈ ಸಂದರ್ಭದಲ್ಲಿ ಬಿಟ್ಟು ಹೋಗಿದ್ದೀಯಾ ಅಂದರೆ ಇದು ಕೇವಲ ಧೈರ್ಯ ನಿಂದು. ಇಲ್ಲದೇ ಇದ್ದರೆ ಅಯಾಚಿತವಾಗಿ ಅಯಾಂಚ ಪ್ರಾಪ್ತ ಸಂಗಮ್, ನಾವು ಅಯಾಚಿತವಾಗಿ ದೊರೆತ ಸಂಘವನ್ನು ನೀನು ಹೇಗೆ ತಾನೇ ಬಿಡ್ತೋಗ್ತಿದ್ದೀಯ? ನಾವಾಗ ನಾವೇ ಬಂದಿದ್ದೇವೆ, ಅಂಥ ನಮ್ಮನ್ನು ಬಿಟ್ಟೋಗಿದ್ದೀಯಾ ಅಂದರೆ ನಿಂಗೆ ಭಾರಿ ಧೈರ್ಯ. ಏನು ಧೈರ್ಯ? ನೀನು ಲಕ್ಷ್ಮಿಗೆ ಒಡೆಯ, ಲಕ್ಷ್ಮಿಯಿಂದಲೇ ನಿನಗೇನು ಆಗಬೇಕಾಗಿಲ್ಲ, ಆದ ಕಾರಣ ನಮ್ಮಿಂದ ಏನಾಗಬೇಕು? ಕೆಲವರಿಗೆ ಭಾರಿ ಧೈರ್ಯ, ನೀವಿದ್ರಿ ಹೋದ್ರೆ ಹೋಗಿ ಅಂತ. ಯಾಕೆಂದರೆ ನೀವು ಹೋದರೂ ಎಲ್ಲ ಕೆಲಸ ಮಾಡುವ ತಾಕತ್ತು ನನಗಿದೆ ಅಂದರೆ ಅದೇ ಧೈರ್ಯ. ಮಾಡೋರ ಗತಿ ಇಲ್ಲ ಅಂತಾದರೆ ಇದ್ದವ್ರಿಗೆ ಕೈ ಮುಕ್ಕೊಂಡು ನೀವಿಲ್ಲದೆ ಇದ್ರೆ ಮನೆ ನಡೆಯಲ್ಲ, ನೀವಿಲ್ಲದೆ ಇದ್ರೆ ಅದು ನಡೆಯಲ್ಲ ಅಂದ್ಕೊಂಡು ಮಾಡಿಸ್ಕೊಳ್ಬೇಕು. ಆದರೆ ಸರ್ವ ಸಮರ್ಥನಾದ ಭಗವಂತನಿಗೆ, ನಿರಪೇಕ್ಷಿಯಾದ ಭಗವಂತನಿಗೆ, ಅಸಂಗನಾದ ಭಗವಂತನಿಗೆ, ಆನಂದಪೂರ್ಣನಾದ ಭಗವಂತನಿಗೆ, ಪರಮಪುರುಷನಾದ ಶ್ರೀಹರಿಗೆ ನಮ್ಮಂತಹ ಹೆಣ್ಣು ಮಕ್ಕಳಿಂದ ಆಗಬೇಕಾದ್ದೇನಿದೆ? ಅದಕ್ಕೆ ನೀನು ಅಯಾಚಿತವಾಗಿ ಬಂದ ನಮ್ಮ ಸಂಘವನ್ನು ಕೂಡ ನನಗೇನು ಅವಶ್ಯಕತೆ ಇಲ್ಲ ಅಂತ ಹೀಗೆ ಬಿಟ್ಟು ಹೋಗಿದ್ದೀಯ. ನಿನ್ನ ಮಹಿಮಾ ಎಷ್ಟು ದೊಡ್ಡದು, ನಿನಗಿದು ಸರಿಯೇ. ನೀನು ನಮ್ಮನ್ನು ದೂರೀಕರಿಸಿ ಹೋಗಿರ್ತಕ್ಕಂಥದ್ದು, ನಮ್ಮನ್ನು ಬಿಟ್ಟು ದೂರ ಹೋಗಿರೋದು ಸರಿಯೇ. ತಾತ್ಪರ್ಯ ಏನು ಗೊತ್ತಾ? ದೇವರು ಏನು ಮಾಡಿದ್ರೂ ನೀ ಮಾಡಿದ್ದೇ ಸರಿ ಅನ್ಬೇಕು, ಅಂದರೆ ಮಾತ್ರ ದೇವರ ಹತ್ರ ಆಗ್ತಾನಂತ. ಜೀವನದಲ್ಲಿ ಬಗೆ ಬಗೆಯ ತೊಂದರೆ, ತಾಪತ್ರಯ, ಹೊಡೆತ ದೇವರು ಕೊಡ್ತಾ ಇರ್ತಾನೆ. ಒಳ್ಳೆಯವ್ರಿಗೂ ಕೊಡ್ತಾನೆ, ಕೆಟ್ಟವ್ರಿಗೂ ಕೊಡ್ತಾನೆ. ನಿಜವಾಗಿ ಒಳ್ಳೆಯವರು ಯಾರಂದರೆ ಬಂದದ್ದೆಲ್ಲ ಬರಲಿ ಅಂತಾರಲ್ಲ, ಅವರು ಒಳ್ಳೆಯವರು. ಗೋವಿಂದ ನಿನ್ನ ದಯ ಬಂದಿರಲಿ ಅಂತಾರಲ್ಲ, ಅವರು ಒಳ್ಳೆಯವರು. ಏನು ಬಂದರೂ ಅದಕ್ಕೊಂದು ಕಂಪ್ಲೇಂಟೋ ಏನೋ ಹೇಳ್ತಾ ನಾವಷ್ಟು ಮಾಡಿದ್ರೂ ದೇವರು ನಮ್ಮ ಮೇಲೆ ಕರುಣೆನೇ ಇಲ್ಲ, ಹಾಗೆ ಹೀಗೆ ಅಂತ ದೇವರ ಮೇಲೆ ಬೈಕೊಂಡು ಕೂತಿದ್ರೆ ದೇವರಿಗೆ ಹಿಡಿಸೋಲ್ಲಂತ. ದೇವರು ಏನು ಮಾಡಿದ್ರು ನೀವು ಮಾಡಿದ್ದು ಸರಿ ಎನ್ಬೇಕಂತ. ತದ್ ಉಚಿತಮ್ ಅಂತಾರೆ. ನೀವು ನಮ್ಮನ್ನು ಬಿಟ್ಟು ಹೋಗಿದ್ದು ಉಚಿತವೇ, ಸರಿಯಾಗಿದೆ. ಯಾಕಂದರೆ ನೀನು ಇಷ್ಟು ಸಮರ್ಥ ಇದ್ದೀಯ. ಕೇವಲ ನಿನ್ನ ಪಾದ ಕಮಲದ ಧೂಳು ಸೋಕಿ ಒಂದು ಶಿಲೆಯೇ ಹೆಣ್ಣಾಯಿತು. ನಿನಗೆ ಹೆಣ್ಣು ಅವಶ್ಯಕತೆ ಇದೆ ಅಂತಾದರೆ ನೀನು ನಿನ್ನ ಸಾಮರ್ಥ್ಯದಿಂದಲೇ ಏನನ್ನೂ ಮಾಡಿಕೊಳ್ಳುವವ. ನಿನ್ನ ಪಾದದ ಧೂಳಿಗೆ ಈ ಸಾಮರ್ಥ್ಯ ಇದೆ ಅಂದಮೇಲೆ ನೀನು ಎಷ್ಟು ಸಮರ್ಥ ಇದ್ದೀಯ. ನೋಡಲಿಕ್ಕೆ ಮೇಲ್ನೋಟಕ್ಕೆ ಕೃಷ್ಣನ ನಿಂದೆಯಂತೆ ಕಾಣುತ್ತೆ. ಬಿಟ್ಟು ಹೋಗ್ತಾ ಇದೆಯಾ, ಸರಿ ಹೋಗು ಅನ್ನುವ ಹಾಗೆ ಕಾಣುತ್ತೆ. ಆದರೆ ಹೆಣ್ಣು ಮಕ್ಕಳೇನಂತಾರೆ, ವಕ್ಷಸ್ಥಲದಲ್ಲಿಯೇ ಲಕ್ಷ್ಮಿಯನ್ನು ಹೊತ್ತ ಶ್ರೀಗೆ ಪತಿಯಾದ ಶ್ರೀಪತಿಯಾದ ಅವನಿಗೆ ತಮ್ಮಿಂದ ಆಗಬೇಕಾದ್ದೇನಿದೆ ಎನ್ನುವ ಸಾತ್ವಿಕ ತಾತ್ವಿಕ ಚಿಂತನೆ ಅದರ ಒಳಗಿದೆ. ದೇವರು ತನ್ನ ಅಂಗ ಸಂಘವನ್ನೇ, ದೇವರು ಅಸಂಗನಾದವ, ತನ್ನ ಸಂಘವನ್ನು ಅವರಿಗೆ ಕೊಡಬೇಕಾದ್ರೆ, ತನ್ನ ಸಾಮೀಪ್ಯವನ್ನು ಕೊಡಬೇಕಾದ್ರೆ ಅವರ ಒಳಗೆ ಎಷ್ಟು ಆಳವಾದ ಜ್ಞಾನ ಇರಬೇಕು, ಭಕ್ತಿ ಇರಬೇಕು, ವಿಷಯ ವೈರಾಗ್ಯ ಇರಬೇಕು. ಯಾರಿಗೆ ವಿಷಯದ ವೈರಾಗ್ಯ ಇಲ್ಲ, ಯಾರಿಗೆ ಭಗವಂತನ ಪಾದಾರವಿಂದದಲ್ಲಿ ನಿರ್ವ್ಯಾಜವಾದ ನಿಶ್ಚಲವಾದ ಪ್ರೇಮ ಪ್ರವಾಹ ಭಕ್ತಿ ಇಲ್ಲ, ಯಾರಿಗೆ ಭಗವಂತನ ಬಗ್ಗೆ ಸರಿಯಾದ ಅರಿವಿಲ್ಲ, ಅವರಿಗೆ ದೇವರೆಂದೂ ಹತ್ತಿರ ಆಗೋಲ್ಲ. ಅವರನ್ನು ತನ್ನ ಹತ್ತಿರ ಇಟ್ಕೊಳ್ಳಲ್ಲ, ತಾನೂ ಅವ್ರಿಗೆ ಹತ್ತಿರ ಹೋಗಲ್ಲ, ಅವರನ್ನು ತನ್ನ ಹತ್ತಿರ ಕರೆಸ್ಕೊಳ್ಳಲ್ಲ. ಹತ್ತಿರ ಮಾತ್ರ ಕರೆಸ್ಕೊಂಡಿದ್ದಲ್ಲ, ಅವರನ್ನು ಆಲಿಂಗನ ಮಾಡಿಕೊಂಡಿದ್ದಾನೆ, ಅವರಿಗೆ ಚುಂಬನ ಮಾಡಿದ್ದಾನೆ.
ಅವರಲ್ಲಿ ಸುಪ್ತವಾದ ಬಯಕೆಯನ್ನು ಬಡಿದೆಬ್ಬಿಸಿದ್ದಾನೆ ಭಗವಂತ ಅನ್ನಬೇಕಾದರೆ ಅವರ ತಾತ್ವಿಕ ಚಿಂತನೆ ಎಷ್ಟು ದೊಡ್ಡದು ಅಂತ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರಿಗೆ ನೆನಪಾಗಿದ್ದೇನೆಂದರೆ, ಭಗವಂತ ಇವನೇ ರಾಮ, ಈ ಕೃಷ್ಣ ಅಂದರೆ ದನ ಕಾಯೋ ಹುಡುಗ, ಬೆಣ್ಣೆ ತಿಂದವ, ಜಾರ, ಚೋರ ಇಲ್ಲ, ಮರ್ಯಾದಾ ಪುರುಷೋತ್ತಮನಾದ ರಾಮಚಂದ್ರ ಮಹಾಪ್ರಭುವೇ ಈ ಕೃಷ್ಣ. ರಾಮ ಕೃಷ್ಣ ರೂಪಗಳಲ್ಲಿ ಅಭೇದ ಚಿಂತನೆಯೂ ಕೂಡ ಇದರೊಳಗೆ ಅಡಕಾಗಿದೆ. ಆಮೇಲೆ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಅಭೇದವನ್ನು ಚಿಂತನೆ ಮಾಡ್ತಾ ಇದ್ದಾರೆ. ರಾಮನೇ ಕೃಷ್ಣ, ಕೃಷ್ಣನೇ ರಾಮ, ರಾಮ ಕೃಷ್ಣಾದಿ ರೂಪಗಳೇ ಮೂಲ ರೂಪವಾದ ಭಗವಂತನ ಪದ್ಮನಾಭ ರೂಪ. ರಾಮಾವತಾರದ ನೆನಪು ಬಂದಿದೆಯಂತೆ. ಏನದು ಕಥೆ? ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ರಾಮಾಯಣದ ಆ ಕಥಾ ಸಂಗ್ರಹವನ್ನು ಮಾಡಿಕೊಡ್ತಾರೆ. ಅಥೋ ಅಹಲ್ಯಾಂ ಪತಿನಾಭಿಷಪ್ತಂ ಪ್ರದರ್ಶನಾದಿಂದ್ರ ಕೃತಾಚ್ಛಲೀಕೃತಂ ಸ್ವದರ್ಶನಾನ್ ಮಾನುಷತಾಮುಪೇತಾಂ ಸುಯೋಜಯಾಮಾಸ ಸ ಗೌತಮೇನ. ಭಗವಂತ ತಾನು ವಿಶ್ವಾಮಿತ್ರರ ಒಟ್ಟಿಗೆ ಹೊರಡುವ ಸಂದರ್ಭ, ಮಿಥಿಲಾ ಪಟ್ಟಣಕ್ಕೆ ಪ್ರಯಾಣ ಮಾಡ್ತಾ ಇದ್ದಾನೆ. ವಿಶ್ವಾಮಿತ್ರರ ಯಜ್ಞದ ರಕ್ಷಣೆ ಶ್ರೀಹರಿ ಮಾಡಿದ. ನಾನು ಮಾಡುವ ಯಜ್ಞವನ್ನು ರಕ್ಷಣೆ ಮಾಡಿದ ಭಗವಂತನಿಗೆ ಸರ್ವ ಸಮರ್ಪಣೆ ಮಾಡಬೇಕು ಅಂತ ವಿಶ್ವಾಮಿತ್ರರು ಚಿಂತನೆ ಮಾಡಿದರು. ಸರ್ವ ಸಮರ್ಪಣೆ ಅಂದರೆ ನಮ್ಮದೇನಿದೆ ಅದೆಲ್ಲ. ನಾವು ಯಾವುದನ್ನು ನಮ್ಮದು ಅಂದ್ಕೊಂಡಿರ್ತೀವಿ, ಸಂಪತ್ತು, ಮನೆ, ಮಡದಿ, ಮಕ್ಕಳು. ನಿಜವಾಗಿ ಸಂಪತ್ತಿಗೆ ಅಭಿಮಾನಿ ಯಾರು? ಲಕ್ಷ್ಮಿ. ಅವಳನ್ನೇ ಅರ್ಪಣೆ ಮಾಡೋಣ ಅಂತ. ಆ ಲಕ್ಷ್ಮಿ ಜನಕರಾಜನ ಮಗಳಾಗಿ ಬಂದಿದ್ದಾಳೆ, ಜಾನಕಿಯಾಗಿ ಬಂದಿದ್ದಾಳೆ. ಅವಳ ವಿವಾಹ ಸ್ವಯಂವರ ಏರ್ಪಾಡಾಗಿದೆ. ಈ ಸುದ್ದಿ ವಿಶ್ವಾಮಿತ್ರರ ಕಿವಿಗೆ ಬಿದ್ದಿತ್ತು. ಹಾಗಾದರೆ ಲಕ್ಷ್ಮಿಯನ್ನು ಭಗವಂತನಿಗೆ ಕೊಡಿಸ್ಬೇಕು. ಇದು ಕೊಡಿಸೋದು ಬಿಡಿಸೋದೇನಿಲ್ಲ ರೀ, ಅವರಿಬ್ಬರು ಅನಾದಿ ದಂಪತಿಗಳು. ನಮಗೇನು ಕಥೆ ಅಂದರೆ, ಜಗತ್ತಿನ ಎಲ್ಲ ಸಂಪತ್ತು ದೇವರಿಗೆ ಸಲ್ಲಬೇಕು ಅಂತ. ಲಕ್ಷ್ಮಿಗೆ ಎರಡು ಮುಖ, ಒಂದು ಜ್ಞಾನದ ಮುಖ, ಇನ್ನೊಂದು ಸಂಪತ್ತಿನ ಮುಖ. ಈಶಾವಾಸ್ಯಮಿದಂ ಸರ್ವಂ, ಇಡೀ ಜಗತ್ತಿನ ಎಲ್ಲ ಸಂಪತ್ತು ಐಶ್ವರ್ಯಸ್ಯ ಸಮಗ್ರಸ್ಯ, ಎಲ್ಲ ಐಶ್ವರ್ಯ ಎಲ್ಲ ಸಂಪತ್ತು ಆ ಭಗವಂತನದು, ಅವನಿಗೆ ಯೋಜನೆ ಮಾಡಬೇಕು. ಲಕ್ಷ್ಮಿಯ ಮತ್ತೊಂದು ಮುಖ ಶ್ರುತಿ ತತಿಗಳಿಗೆ ಅಭಿಮಾನಿ, ಸಕಲ ವಾಂಗ್ಮನಸ ದೇವತ, ತತ್ತು ಸಮನ್ವಯ. ಇಡೀ ಸರ್ವ ಶಬ್ದಗಳು ಕೂಡ ಎಲ್ಲ ಅಪೌರುಷೇಯ ಪೌರುಷೇಯ ವಾಕ್ಯ ವರ್ಣ ಎಲ್ಲವೂ ಕೂಡ ಭಗವಂತನ್ನೇ ಹೇಳುತ್ತೆ ಅಂತ ಅವನಿಗೆ ಯೋಜನೆ ಮಾಡಬೇಕು. ಆ ನಿಟ್ಟಿನಲ್ಲಿ ಲಕ್ಷ್ಮಿಯನ್ನು, ಸೀತಾಲಕ್ಷ್ಮಿಯನ್ನು ರಾಮಚಂದ್ರನಿಗೆ ಕೊಡಬೇಕು ಅನ್ನುವ ಅನುಸಂಧಾನದೊಂದಿಗೆ ವಿಶ್ವಾಮಿತ್ರರು ಮಿಥಿಲೆಯ ಕಡೆಗೆ ಪ್ರಯಾಣ ಬೆಳೆಸಿದ್ದಾರೆ. ರಾಮ ವಿಶ್ವಾಮಿತ್ರರನ್ನು ಅನುಸರಿಸಿ ಹೊರಟ. ದಾಸರಂತಾರೆ ನೋಡಿ, ಬಕುತ ಜನ ಮುಂದೆ ನೀನವರ ಹಿಂದೆ ಹೊರಟಿದ್ದಾನೆ ರಾಮ, ಮುಂದೆ ಮುಂದೆ ವಿಶ್ವಾಮಿತ್ರರು ಹೊರಟಿದ್ದಾರೆ. ಆ ಸಂದರ್ಭದಲ್ಲಿ ಗೌತಮರ ಆಶ್ರಮ ಬಂದಾಗ ಅಲ್ಲಿರುವ ಕಲ್ಲನ್ನು ತೋರಿಸಿ ವಿಶ್ವಾಮಿತ್ರರು ಹೇಳ್ತಾ ಇದ್ದಾರೆ, ರಾಮ ಇದು ಕಲ್ಲಲ್ಲ, ಇದು ಶಿಲೆ ಅಲ್ಲ, ಇದು ಬಾಲೆ. ಇದು ಸ್ವತಃ ಗೌತಮರ ಪತ್ನಿಯಾದ ಅಹಲ್ಯ. ಆ ಹೆಸರೇ ಹಲ ಅಂದರೆ ದೋಷ, ನಾ ಹಲ. ಅವಳಲ್ಲಿ ಯಾವ ದೋಷವೂ ಇಲ್ಲ. ನಮ್ಮಲ್ಲೇನು ದೋಷ ಇಲ್ಲ, ನಾವೇನು ತಪ್ಪು ಮಾಡಿಲ್ಲ ಅಂತ ನಾವು ದೇವ್ರ ಹತ್ರ ಹೇಳ್ತಿರ್ತೀವಿ. ಸಾಮಾನ್ಯ, ದೇವರೇ ನಾನು ಒಂದು ತಪ್ಪು ಮಾಡಿಲ್ಲ, ಆದರೂ ಎಲ್ಲ ನನಗೆ ಪ್ರಾಬ್ಲಮ್. ಇನ್ನು ಕೆಲವರ ಹತ್ರ ಹೇಳ್ತಿರ್ತಾರೆ, ನಂಗೆ ತಿಳಿದ ಹಾಗೆ, ನಂಗೆ ಬುದ್ಧಿ ತಿಳಿದ ಮೇಲೆ ಒಂದು ತಪ್ಪು ಮಾಡಿಲ್ಲ, ಆದರೂ ಎಲ್ಲ ನನಗೆ ಪ್ರಾಬ್ಲಮ್ ಅಂತ. ನಮ್ಮಲ್ಲಿ ತಪ್ಪಿಲ್ಲ, ನಮ್ಮಲ್ಲಿ ದೋಷ ಇಲ್ಲ ಅಂತ ದೊಡ್ಡವರು ಐಡೆಂಟಿಫೈ ಮಾಡಬೇಕು, ದೊಡ್ಡವರು ಗುರುತಿಸ್ಬೇಕೇ ವಿನ ನಮ್ಮ ಬಗ್ಗೆ ನಾವೇ ಹೇಳ್ಕೊಳ್ಳೋದಲ್ಲ. ವಿಶ್ವಾಮಿತ್ರರು ಅಹಲ್ಯೆಯನ್ನು ನೋಡಿ ಹೇಳ್ತಾ ಇದ್ದಾರೆ, ಭಗವಂತ ಇವಳನ್ನು ಉದ್ಧಾರ ಮಾಡು. ನೋಡಿ,
ನಿಜವಾಗಿ ವಿಶ್ವಾಮಿತ್ರರಿಗೆ ಗೌತಮರಿಗೆ ಏನು ಸಂಬಂಧ? ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳ, ಅಣ್ಣ ತಮ್ಮಂದ್ರ ಸಂಬಂಧ ಇದ್ದವ್ರದ್ದೇ ಸಂಬಂಧ ಇಲ್ಲದ ಹಾಗೆ ನಾವಿರ್ತೇವೆ. ಯಾರಾದರೂ ಕಷ್ಟದಲ್ಲಿದ್ದರೆ ನಮ್ಮ ಸಂಬಂಧಿಕರು ಅವರಾಗಿದ್ದರೆ ಕಷ್ಟದಲ್ಲಿದ್ದುವರ ಬಳಿಗೆ ನಾವು ಹೋಗೋದೇ ಇಲ್ಲ. ಯಾಕಂದರೆ ನಾವು ಅಲ್ಲೇ ಮತ್ತೆ ಸಿಕ್ಕಾಕ್ಕೊಳ್ಬೇಕಾಗತ್ತೆ. ದೂರದಿಂದ ಇದ್ಬಿಡೋದೆ ಒಳ್ಳೆಯದು ಅಂತ ಫೋನು ಮೆಸೇಜಲ್ಲೇ ಓಡಾಡ್ಕೊಂಡಿರ್ತೀವಿ. ಅಂಥದ್ರಲ್ಲಿ ಸಂಬಂಧವೇ ಇಲ್ಲ. ಆದರೆ ಅವರ ಆ ರೀತಿ ಅಲ್ಲ. ಬಾಂಧವಾಹ ವಿಷ್ಣು ಭಕ್ತಾಶ್ಚ, ಭಗವದ್ಭಕ್ತರೆಲ್ಲ ಬಂಧುಗಳು. ಭಗವಂತನಿಗೆ ಭಕ್ತರು ಅಂದರೆ ಅವರು ನಮ್ಮವರು. ಹೀಗಾಗಿ ಇನ್ನೊಬ್ಬರ ದುಃಖವನ್ನು ತನ್ನ ದುಃಖ ಅಂತ ಯಾರು ತಿಳಿತಾನೆ ಅವನು ನಿಜವಾದ ಸಜ್ಜನ. ಇನ್ನೊಬ್ಬರಿಗೆ ದುಃಖವನ್ನೇ ಕೊಟ್ಟು ತಾನು ಸಂತೋಷವನ್ನು ಪಡ್ತಾನೆ ಅವನು ಮನುಷ್ಯನೂ ಅಲ್ಲ, ಉತ್ತಮನೂ ಅಲ್ಲ. ಹೀಗಾಗಿ ಅನೇಕ ವರ್ಷಗಳಿಂದ ಶಿಲೆಯಾಗಿರುವ ಅಹಲ್ಯೆಯನ್ನು ರಾಮನಿಗೆ ತೋರಿಸಿ ಉದ್ಧಾರ ಮಾಡು. ನೋಡಿ, ವಿಶ್ವಾಮಿತ್ರ ಹೇಳಬೇಕಂತ ರಾಮಂಗೆ ಗೊತ್ತಿಲ್ಲ, ಸರ್ವಜ್ಞ. ಯಾಕೆ ಹೇಳಿದ್ರು? ಮತ್ತೆ ಯಾಕೆ ಹೇಳಿದ್ರು ಅಂದರೆ ದೇವರಿಗೆ ಗೊತ್ತಿದ್ದರೂ ಕೂಡ ಇನ್ನೊಬ್ಬರ ಕಷ್ಟವನ್ನು ದೇವರ ಮುಂದೆ ಹೇಳುವ ಅಪರೂಪ ಗುಣ ಸಜ್ಜನರದು. ನಮ್ಮಲ್ಲಿ ನಾವು ದೇವರ ಬಳಿ ಬಂದಾಗ ನಮ್ಮ ಕಷ್ಟ ಹೇಳ್ಕೊಳ್ತೀವೇ ವಿನಃ ಪಕ್ಕದ ಮನೆಯವರು ತುಂಬ ಕಷ್ಟದಲ್ಲಿದ್ದಾರೆ ಅದಕ್ಕೆ ಒಂದು ಯಾರಿದ್ದಾರೆ ಹಾಗೆ? ಪಕ್ಕದ ಮನೆಯವರು ಹಿಂದಿನ ಮನೆಯವರು ಕಷ್ಟಕ್ಕಾಗಿ ಮರುಗುವ ಸಜ್ಜನಿಕೆ ನಮ್ಮಲ್ಲಿಲ್ಲ. ಆದರೆ ಒಬ್ಬ ಸಜ್ಜನನಿಗಾಗಿ ಇನ್ನೊಬ್ಬ ಸಜ್ಜನ ದುಃಖ ಪಡ್ತಾನೆ, ಅದು ನಿಜವಾದ ಸಜ್ಜನಿಕೆ. ಇದು ರಾಮನಿಗೆ ಬಹಳ ಇಷ್ಟವಾದ ಗುಣ. ಹೀಗಾಗಿ ಗೌತಮರ ಪತ್ನಿಯಾದ ಅಹಲ್ಯೆಯನ್ನು ತೋರಿಸಿ ಪ್ರಾರ್ಥನೆ ಮಾಡಿದಾಗ ಸ್ವದರ್ಶನಾತ್, ರಾಮಚಂದ್ರ ದೇವರು ತಮ್ಮ ದರ್ಶನ ಮಾತ್ರದಿಂದ ಮತ್ತು ಅವರ ಪಾದಸ್ಪರ್ಶದಿಂದ, ಆಚಾರ್ಯರು ದರ್ಶನ ಅಂತಾರೆ, ರಾಮಾಯಣದಲ್ಲಿ ನೋಡುವಾಗ ಪಾದದ ಸ್ಪರ್ಶ ಅಂತ, ಆಮೇಲೆ ದಾಸರ ಹಾಡಲ್ಲಿಯೂ ಕೂಡ ಕಾಲಲ್ಲಿ ಮುಟ್ಟಿದ್ದು ಅಂತ. ಸ್ವಲ್ಪ ಕತೆ ಕನ್ಫ್ಯೂಷನ್. ರಾಮ ನೋಡಿದ್ದಕ್ಕಾಯ್ತೋ ಕಾಲಲ್ಲಿ ಮುಟ್ಟಿದ್ದಕ್ಕಾಯ್ತೋ? ಆ ಕಲ್ಲು ಹೆಣ್ಣಾಗಿದ್ದು ಹೇಗೆ? ರಾಮ ನೋಡಿಯೋ ಕಾಲಲ್ಲಿ ಮುಟ್ಟಿಯೋ ಅಂತ. ಆದರೆ ನಿಜವಾಗಿಯೂ ಅದು ನೋಡಿದ್ದೆ, ಕಾಲಲ್ಲಿ ಮುಟ್ಟಿದ್ದೆ, ಎರಡೂ ಸರಿಯೇ. ಹೇಗೆ ಸರಿ? ನಿಜವಾಗಿ ಇದರೊಳಗೆ ಏನಿದೆ ಈ ಕಥೆ ಒಳಗೆ, ಎರಡೂ ಕಥೆಗಳ ಒಳಗೆ ನಿಜವಾಗಿ ನಾವು ತಿಳಿಬೇಕಾದ್ದೇನಿದೆ ಅಂದರೆ ಭಗವಂತನ ಪೂರ್ಣತೆಯನ್ನು ವರ್ಣನೆ ಮಾಡಿದ್ದಾರೆ. ಅವನಲ್ಲಿ ಕಣ್ಣಲ್ಲಿ ನೋಡಿದ್ರೂ ಒಂದೇ, ಕಾಲಲ್ಲಿ ಮುಟ್ಟಿದ್ರೂ ಒಂದೇ. ಅವನ ಕಣ್ಣು ಕಾಲಿನ ಕೆಲಸ ಮಾಡುತ್ತೆ, ಕಾಲು ಕಣ್ಣಿನ ಕೆಲಸ ಮಾಡುತ್ತೆ. ಇನ್ನೊಂದು ಕಥೆ ಏನಂದರೆ ಕಣ್ಣಲ್ಲಿ ನೋಡ್ದ, ಕಾಲಲ್ಲಿ ಮುಟ್ಟಿದ್ದ. ಅದು ಏನರ್ಥ ಅಂದರೆ ನೋಡಿ, ರಾಮ ಅಲ್ಲಿಗೆ ಬರೋಕ್ಕೆ ಮುಂಚೆ ಎಷ್ಟೋ ಕಲ್ಲುಗಳನ್ನು ತುಳ್ಕೊಂಡು ಬಂದಿದ್ದಾನೆ. ಆದರೆ ಯಾವ ಕಲ್ಲು ಹೆಣ್ಣಾಗಿಲ್ಲ. ಹಾಗಂದರೆ ತುಳಿದ ಕಲ್ಲೆಲ್ಲ ಹೆಣ್ಣಾಗಿಬಿಟ್ರೆ ಇನ್ನೇನು? ಎಲ್ಲ ಕಲ್ಲು ಪಾದಸ್ಪರ್ಶ ಆದ ಕಲ್ಲು ಅದು ಹೆಣ್ಣಾಗಲಿಲ್ಲ. ಈ ಕಲ್ಲು ಮಾತ್ರ. ಯಾಕೆಂದರೆ ತುಳಿದ ಮಾತ್ರ ಅಲ್ಲ, ನೋಡಿದ, ತುಳಿದ, ಸ್ಪರ್ಶ ಮಾಡಿದ, ತಾನು ಕಾರುಣ್ಯದಿಂದ ಇಚ್ಛೆ ಪಟ್ಟ. ಕಾರುಣ್ಯ ಬೇಕು. ದೇವರು ನಮ್ಮ ಕರುಣೆಯಿಂದ ನಮ್ಮನ್ನು ನೋಡಬೇಕು. ಎಲ್ಲರನ್ನೂ ನೋಡುವ ಹಾಗೆ ನಮ್ಮನ್ನು ನೋಡಿದ್ರೆ ಸಾಕು. ನಿಜವಾಗಿ ದೇವರು ಎಲ್ಲರನ್ನ ಎಲ್ಲ ಕಾಲದಲ್ಲಿ ನೋಡ್ತಾನೇ ಇದ್ದಾನೆ. ವಿಶ್ವತಶ್ಚಕ್ಷು. ಅವನು ನಮ್ಮನ್ನು ನೋಡದಿರುವ ಕಾಲವೇ ಇಲ್ಲ. ದೇವರು ನಮ್ಮನ್ನು ನೋಡ್ತಾ ಇಲ್ಲ, ದೇವರು ನಾವು ಕಾಣ್ತಾ ಇಲ್ಲ ಅಂತ ತಪ್ಪು ಮಾಡುವ ಹಾಗಿಲ್ಲ. ಯಾವಾಗಲೂ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ. ದೇವರು ನಮ್ಮನ್ನು ಇಷ್ಟು ನೋಡಿದರೂ ನಾವು ಯಾಕೆ ಉದ್ಧಾರ ಆಗ್ತಿಲ್ಲ ಅಂದರೆ ಅವನು ಈ ಅಹಲ್ಯೆಯನ್ನು ನೋಡುವ ಹಾಗೆ ನೋಡಲಿಲ್ಲ. ಹೇಗೆ ನೋಡಬೇಕು? ಕಾರುಣ್ಯದಿಂದ ನೋಡಬೇಕು. ಹಾಗಾಗಿ ಕಾರುಣ್ಯದಿಂದ ನೋಡಿ ಪಾದಸ್ಪರ್ಶ ಮಾಡಿದ್ದಕ್ಕಾಗಿ ಆ ಶಿಲೆ ಬಾಲೆಯಾಯಿತು. ಭಗವಂತನ ಪಾದದ ಧೂಳಿಗೆ ಶಿಲೆಯನ್ನು ಬಾಲೆ ಮಾಡುವ ಸಾಮರ್ಥ್ಯ ಇದ್ದ ಮೇಲೆ ಇನ್ನು ಭಗವಂತನ ಸಾಮರ್ಥ್ಯ ಅಂತಹ ನಿನಗೆ ನಮ್ಮಂಥ ಹೆಣ್ಣು ಮಕ್ಕಳಿಂದ ಆಗಬೇಕಾದ್ದೇನಾಯ್ತು? ಇಲ್ಲಿ ಕಣ್ಣಿನ ನೋಡಿದ್ದು ಅಂತ ಒಂದು, ಕಾಲಿನ ಸ್ಪರ್ಶ ಒಂದು. ಆದರೆ ಎರಡನ್ನೂ ಮೀರಿ ಇಲ್ಲಿ ಹೇಳುವಾಗ ಆ ಹೆಣ್ಣು ಮಕ್ಕಳು ಹೇಳ್ತಾರೆ, ನಿನ್ನ ಕಾಲಿನ ಮೇಲಿನ ಧೂಳು ಅಂತ. ದೇವರು ಅಲ್ಲ, ನೋಡಿದ್ದು ಅಲ್ಲ, ಕಾಲು ಅಲ್ಲ, ಕಾಲಿನ ಮೇಲಿನ ಧೂಳು ಅಲ್ವಾ?
ಹಾಗಾದ್ರೆ ಏನು ಕಥೆ? ಇದು ರಾಮಾಯಣದಲ್ಲೇ ಬರುವಂಥದ್ದು. ರಾಮಚಂದ್ರ ದೇವರು ತಾವು ಗಂಗಾ ನದಿಯನ್ನು ದಾಟಬೇಕು, ಗುಹಾ ದಾಟಿಸ್ತಾನೆ. ದಾಟಿಸುವ ಕಾಲಕ್ಕೆ ತನ್ನ ದೋಣಿಯಲ್ಲಿ ಸೀತೆಯನ್ನು ಹತ್ತಿಸಿದ. ಲಕ್ಷ್ಮಣ ಹತ್ಯೆ ಆಯಿತು. ಇನ್ನೇನು ರಾಮ ಹತ್ತಬೇಕು, ಥಟ್ಟ ರಾಮನ ಕೈ ಹಿಡಿದು ಗುಹಾ ಎಳ್ಕೊಂಡಂತೆ. ರಾಮ, ನೀನು ಮಾತ್ರ ಹತ್ತಬೇಡ, ಯಾಕಂದರೆ ನಿನ್ನ ಪಾದದಲ್ಲಿ ಏನೋ ಒಂದು ಪುಡಿ ಇದೆಯಂತೆ, ಧೂಳು, ಅದು ಯಾವುದಕ್ಕೆ ಸೋಕಿದ್ರೂ ಹೆಣ್ಣಾಗತ್ತಂತೆ. ನನ್ನ ಹತ್ರ ಇರೋದು ಇದೊಂದೇ ದೋಣಿ, ಇದಕ್ಕೂ ನಿನ್ನ ಪಾದ ಸೋಕಿ ಈ ದೋಣಿ ಹೋಗಿ ಹೆಣ್ಣಾಗ್ಬಿಟ್ರೆ ಸುಮ್ಮನೆ ನಿನ್ನ ಮದುವೆಗಿದ್ವೆ ಮಾಡೋದು ನನಗೆ ಪ್ರಾಬ್ಲಮ್. ಮೊದಲು ನಿನ್ನ ಪಾದವನ್ನು ಚೆನ್ನಾಗಿ ತೊಳೆದು ಬಿಡ್ತೇನೆ, ಆ ಧೂಳು ಇಲ್ದಂಗೆ ಮಾಡಿ ಆಮೇಲೆ ನೀ ಪಾದ ಹತ್ತು ಅನ್ನುವ ಒಂದು ಕಥೆ ಪ್ರಸಂಗವನ್ನು ನಾವು ಕೇಳ್ತೇವೆ. ಹೀಗಾಗಿ ಭಗವಂತ ನೀನು ಯಾಕೋ ನಿನ್ನ ಹಂಗೆ ಯಾಕೋ, ನಾವು ಇದೇ ಥರದ್ದು ಮತ್ತೊಂದು ಕಡೆ ಅಂದರೆ ಟೀಕಾಚಾರ್ಯರ ಪಾದ ಸೋಕಿದ ಕೊನೆ ಧೂಳು ಅಂತ. ನಮಗೆ ಅವ್ರು ನೋಡೋದು ಬೇಡ, ಅವರ ಪಾದ ಮುಟ್ಸೋದು ಬೇಡ, ಅವರ ಪಾದದ ಧೂಳಿಗೆ ಈ ಸಾಮರ್ಥ್ಯ ಇದೆ ಅಂದರೆ ಅವರ ಪಾದಕ್ಕೆ ಇಷ್ಟು ಧೂಳಿಗೆ ಸಾಮರ್ಥ್ಯ ಅಂದರೆ ಅವರಿಗೆಲ್ಲ ಕೀರ್ತಿಯನ್ನು ಕೊಟ್ಟವ ಭಗವಂತ, ಅವನ ಪಾದ ಧೂಳಿನ ಮಹಿಮಾ ಏನು. ಈ ಹೆಣ್ಣು ಮಕ್ಕಳು ಕೃಷ್ಣ ಕಾಣದಿದ್ದಾಗ ಎಂಥ ಎತ್ತರದ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಭಗವಂತನ ಪಾದ, ಅವನ ಪೂರ್ಣತ್ವ, ಅವನ ಅಸಂಗತ್ವ, ಇದನ್ನೆಲ್ಲ ಚಿಂತನೆ ಮಾಡ್ತಾ ಹೇಳ್ತಾ ಇದ್ದಾರೆ. ಭಗವಂತ, ನೀನು ನಮ್ಮನ್ನು ಬಿಟ್ಟು ದೂರ ಹೋಗಿದ್ದು ಸರಿಯೇ, ನಿಂಗೆ ಧೈರ್ಯ, ನಿಂಗೆ ಯಾರಿಂದ ಏನು ಆಗಬೇಕಾದ್ದಿಲ್ಲ. ವಕ್ಷಸ್ಥಲದಲ್ಲಿ ಲಕ್ಷ್ಮಿಯನ್ನು ಕೂಡಿಕೊಂಡಂಥ ಭಗವಂತ ನೀನು, ಲಕ್ಷ್ಮಿಯ ಅದರಾಮೃತದ ಅಪೇಕ್ಷೆಯೂ ನಿನಗಿಲ್ಲ ಅಂದಮೇಲೆ ಇನ್ನು ನಮ್ಮಿಂದ ನಿನಗೇನಾಗಬೇಕಿದೆ? ನಿನ್ನ ಪಾದದ ಧೂಳಿಗೆ ಕಲ್ಲನ್ನು ಹೆಣ್ಣನ್ನಾಗಿ ಮಾಡುವ ಸಾಮರ್ಥ್ಯ ಇದ್ದ ಮೇಲೆ ನಮ್ಮಿಂದ ನಿನಗೇನಾಗಬೇಕು ಅಂತ ಹೀಗೆಲ್ಲ ಅನೇಕ ರೀತಿಯಿಂದ ಆ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಅಲ್ಲಿಂದ ಸ್ವಲ್ಪ ದೂರ ನೋಡಿದ್ರೆ ಅಲ್ಲೊಂದು ಅಶ್ವತ್ಥ ವೃಕ್ಷ ಕಾಣ್ತು. ಅವ್ರಿಗೆ ಇನ್ನೇನೋ ನೆನಪು ಬಂತು. ಏನು ನೆನಪು ಬಂತು? ಕೃಷ್ಣ ಆ ಮರದೊಳಗಿದ್ದಾನೆ ಅಂತ ಯಾರೋ ಹೇಳಿದರು, ಎಲ್ಲೋ ಪುರಾಣದಲ್ಲಿ ಹೇಳಿದರು. ಅದು ಥಟ್ಟ ನೆನಪು ಬಂತು. ಅಶ್ವತ್ಥವನ್ನು ನೋಡಿ ಕೇಳ್ತಾ ಇದ್ದಾರೆ. ಅವರಿಗೆ ಕಂಡದ್ದೆಲ್ಲ ಕಮಲನಾಭನ ಪ್ರತಿಮೆ, ಎಲ್ಲವೂ ಕೂಡ ದೇವರ ಆವಾಸ ಸ್ಥಾನ. ಅದು ಚಿಂತನೆ ಇದ್ದವರಿಗೆ ಮಾತ್ರ, ಇಲ್ಲದೆ ಇದ್ದವರಿಗಿಲ್ಲ. ಆ ಮರವನ್ನು ನೋಡಿ ಒಬ್ಬಳು ಕೇಳ್ತಾ ಇದ್ದಾಳೆ, ಅಶ್ವತ್ಥದ್ರುಮನ ಪ್ರಿಯ ಕಿಲ ಭವನ್ ಮಧ್ಯೆ ಸದಾ ವರ್ತತೆ ತಸ್ಮೈ ಜ್ಞಾಪಯ ಬಲ್ಲವಿ ಜನದಶಾಂ ಕಷ್ಟಾಂ ಅದೃಷ್ಟ ಪ್ರಿಯಾಂ ನೋ ಚೇತ್ ತದ್ಹೃದಿ ಲಗ್ನಮಗ್ನಿಮಥವಾ ತ್ವತ್ಸಂಸ್ಥಿತಿಂ ತೇಭಿದಾಂ ನೋ ದೇಕ್ಯಂಗ ವಿಯೋಗ ರೋಗರಹಿತಾಂ ತ್ವಂ ಮರ್ತ್ಯತಾಂ ಆಶ್ರಯ. ಹೇ ಅಶ್ವತ್ಥ, ನಿನ್ನ ಒಡಲಲ್ಲಿ ನಮಗೆ ಪ್ರಿಯನಾದ ಕೃಷ್ಣ ಇದ್ದಾನಲ್ವಾ ಅಂತ ಕೇಳ್ತಾರೆ. ಯಾಕಂದರೆ ಈ ಬ್ರಹ್ಮಾಂಡ ಪುರಾಣದಲ್ಲಿ ಅಶ್ವತ್ಥ ನಾರಾಯಣನ ಸ್ತೋತ್ರ ಅದರಲ್ಲಿ ಹೇಳುವಾಗ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ ಅಂತ ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆ ಮಾಡುವಾಗ ತ್ರಿಮೂರ್ತಿಗಳ ಸನ್ನಿಧಾನ ಆ ವೃಕ್ಷದಲ್ಲಿದೆ ಅಂತ ಸ್ತೋತ್ರ ಮಾಡುವಂಥದ್ದು. ಇವರು ಹೆಣ್ಣುಮಕ್ಕಳು ಅಶ್ವತ್ಥ ಪ್ರದಕ್ಷಿಣೆ ಮಾಡುವಾಗ ಇದು ಹೇಳಿತ್ತು. ಎದುರಿಗೆ ಅಶ್ವತ್ಥ ವೃಕ್ಷ ಕಾಣಿಸ್ತು. ಮಧ್ಯತೋ ಅಂತಂದರೆ ವಿಷ್ಣು ಅಂದರೆ ಅವನೇ ಕೃಷ್ಣ. ಹಾಗಾಗಿ ನಿನ್ನಲ್ಲಿ ಇದ್ದಾನಲ್ವಾ ಅಂತ ತಟ್ಟ ನೆನಪು ಬಂತಂತೆ. ಚಿಂತನೆ ಮಾಡುವವರಿಗೆ ಕಂಡದ್ದೆಲ್ಲ ಕಮಲನಾಭನ ರೂಪ. ನಿಮಗೆ ಚಿಂತನೆ ಇಲ್ಲ ಅಂದರೆ ಸಾಲಿಗ್ರಾಮದ ಮುಂದೆ ಕೂತರೂ ನಿಮಗಿಲ್ಲ, ತಿಮ್ಮಪ್ಪನ ಮುಂದೆ ನಿಂತರೂ ಇಲ್ಲ. ನಮ್ಮ ಚಿಂತನೆ ನಮಗೆ ದೇವರು ಎಲ್ಲಿ ಕೂತಿದ್ರು ದೇವರ ಚಿಂತನೆ ಇದ್ದರೆ ಕಂಡದ್ದೆಲ್ಲ ಪ್ರತಿಮೆ ಆಗುತ್ತೆ. ಅದಕ್ಕೆ ಅವರಂತ ಇದ್ದಾರೆ, ನಿನ್ನಲ್ಲೇ ನನ್ನ ಸ್ವಾಮಿ ಕೃಷ್ಣ ಇದ್ದಾನಲ್ವ, ತಸ್ಮೈ ಜ್ಞಾಪಯ. ಆ ಕೃಷ್ಣಂಗೆ ನಮ್ಮ ಬಗ್ಗೆ ಸ್ವಲ್ಪ ಹೇಳಪ್ಪ. ಬಲ್ಲವಿ ಜನದಶಾಂ, ಈ
ಹೆಣ್ಣು ಮಕ್ಕಳ ದಶ, ಅವರ ಪರಿಸ್ಥಿತಿ ಸ್ವಲ್ಪ ನೀ ಹೇಳು. ನಮಗೆ ತುಂಬ ಕಷ್ಟ ಇದೆ. ನಮ್ಮ ಪ್ರಿಯಕರನಾದ ಕೃಷ್ಣ ನಮಗೆ ಅದೃಷ್ಟನಾಗಿದ್ದಾನೆ. ಅದೃಷ್ಟ ಇದ್ದವ್ರಿಗೆ ಸಿಗೋದವನು. ನಮಗೆ ಅದೃಷ್ಟ ಇತ್ತು, ಈಗ ಅದೃಷ್ಟ ನಾ ದೃಷ್ಟ, ನಮ್ಮ ಅದೃಷ್ಟ ಹೋಯಿತು. ಅವನ ದೃಷ್ಟಿಯಿಂದ ಅಗೋಚರನಾಗಿಬಿಟ್ಟಿದ್ದಾನೆ. ಈ ದಶ ಅಂದರೆ ಕೃಷ್ಣನ ಕಾಣದಿರುವ ಈ ದಶೆ ಇದೆಯಲ್ಲ, ಇದು ಬಹಳ ಕಷ್ಟ ಅಂತಾರೆ. ನಮಗೆ ಕಷ್ಟವೇ ಇಲ್ಲ, ನಾವು ದೇವರು ನೋಡೇ ಇಲ್ಲ, ನಮಗೆ ನೋಡಬೇಕು ಅನ್ನೋ ಬಯಕೆನೂ ಇಲ್ಲ. ಅವರು ಒಮ್ಮೆ ನೋಡಿಬಿಟ್ಟಿದ್ರಲ್ವ, ಅದಕ್ಕೆ ಅವ್ರಿಗೆ ಕಷ್ಟ ಆಗಿದೆ. ನೋಚೇತ್, ನೀನೇನಾದರೂ ನಿನ್ನ ಒಳಗಿರುವ ಕೃಷ್ಣನಿಗೆ ನಮ್ಮ ಪರಿಸ್ಥಿತಿ ಹೇಳಲಿಲ್ಲ ಅಂತಾದರೆ, ನೋಚೇತ್ ಹೇಳದೇ ಇದ್ದರೆ, ತ್ವದ್ಹೃದಿ ಲಗ್ನ ಮಗ್ನಿಮತವಾ ತ್ವತ್ ಸಂಸ್ಥಿತಿಂ ತೇ ಬಿಧಾಂ, ನಿನ್ನ ಹೃದಯದಲ್ಲಿ ಅಗ್ನಿ ಬೀಳಲಿ, ಅಂದರೆ ನಿನಗೆ ಬೆಂಕಿ ಬೀಳಲಿ ಅಂತ ಬೈತಾ ಇದ್ದಾರೆ. ಕೃಷ್ಣನಿಗೆ ನಮ್ಮದು ಸುದ್ದಿ ಹೇಳು, ಸರಿ, ಹೇಳಲಿಲ್ಲ ನಿಂಗೆ ಬೆಂಕಿ ಬೀಳಲಿ. ಇಲ್ಲ, ಅಥವಾ ತ್ವತ್ಸ್ಥಿಂ ಸ್ಥಿತಿಂ ತೇ ಬಿಧಾಂ, ನಿನ್ನ ಸ್ಥಿತಿ ನಿನ್ನ ಹೆಸರಿನಿಂತಾಗಲಿ ಅಂತ. ಅದು ಅರ್ಥ ಆಗಲ್ಲ, ಅವ್ರಿಗೆ ಮಾತ್ರ ಅರ್ಥ ಆಯಿತು. ಕೃಷ್ಣನಿಗೆ ನಮ್ಮ ವಿಚಾರ ಹೇಳು, ಹೇಳದೇ ಇದ್ದರೆ ನಿನಗೆ ಬೆಂಕಿ ಬೀಳಲಿ, ಇಲ್ಲದೇ ಇದ್ದರೆ ನಿನ್ನ ಹೆಸರಿನಂತೆ ನೀನಾಗು. ಏನು ಹೆಸರು ಅದ್ರದ್ದು? ಅಶ್ವ. ಅಶ್ವ ಅಂದರೆ ನಾ ಶ್ವ, ಶ್ವ ಅಂದರೆ ನಾಳೆ, ನಿಂಗೆ ನಾಳೆ ಇಲ್ಲದ ಹಾಗಾಗಲಿ, ಅಂದರೆ ಸಾಯಿ ಅಂತ. ನಾಳೆ ನಿಂಗಿರೋದು ಬೇಡ, ನಮಗೆಲ್ಲ ನಾಳೆ ನಾಡಿದ್ದಿದೆ ಅಂತ ಅಂದ್ಕೊಂಡಿದ್ವಿ. ಆದರೆ ಅಶ್ವತ್ಥ ವೃಕ್ಷ ಹೇಳುತ್ತೆ ನ ಶ್ವ, ಶ್ವ ಅಂದರೆ ನಾಳೆ, ನಾ ಅಂದರೆ ಇಲ್ಲ, ನಿಂಗೆ ನಾಳೆ ಇಲ್ಲ ಅಂದರೆ ಇವತ್ತೇ ನೀನು ಇಂದಿರಾರಮಣ ಗೋವಿಂದ ಗೋವಿಂದ. ನೋ ದೇಕ್ಯಂಗ ವಿಯೋಗ ರೋಗರಹಿತಾಂ ತ್ವಂ ಮರ್ತ್ಯದಾಂ ಆಶ್ರಯ. ಅಥವಾ ನಮಗೆ ನಿನ್ನ ಹೆಸರನ್ನಾದರೂ ಕೊಡು. ನೋಡಿ ಎಷ್ಟು ಚೆನ್ನಾಗಿದೆ. ಮೊದಲಂದರು ನಿಂಗೆ ನಾಳೆ ಬೇಡ ಅಂದರು, ಮುಂದಂತಾರೆ ಇಲ್ಲ ಆ ಹೆಸರು ನೀ ಇಟ್ಕೋಬೇಡ, ನಮಗೆ ಕೊಟ್ಬಿಡು. ನಮಗೇನು ಹೆಸರು? ನ ಶ್ವ, ನಮಗೆ ನಾಳೆ ಬೇಡ. ದೇವರು ಕಾಣೋದಾದರೆ ನಾಳೆ ನಮಗಿರಲಿ, ಇಲ್ಲದೇ ಇದ್ರೆ ತುಂಬ ಚೆನ್ನಾಗಿದೆ. ಇದು ನೋಡ್ಲಿಕ್ಕೆ ಸಣ್ಣ ಸಣ್ಣ ಕಥೆ, ಅದರ ಅನುಸಂಧಾನಕ್ಕೆ ಎಷ್ಟು ದೊಡ್ಡ ಕಥೆ ಅಂದರೆ, ರಾತ್ರಿ ಮಲ್ಕೊಳ್ಳುವಾಗ ಅನ್ಬೇಕಂತ, ದೇವರೇ ಬೆಳಗಾಗಬೇಕು. ಯಾಕೆ ನಾಳೆ ಬೇಕು ಪೂಜೆ ಮಾಡಲಿಕ್ಕೆ? ಯಾಕೆ ನಾಳೆ ಬೇಕು ಪ್ರವಚನ ಕೇಳಲಿಕ್ಕೆ? ಯಾಕೆ ನಾಳೆ ಬೇಕು ಪಾಠ ಕೇಳಲಿಕ್ಕೆ? ನಾಳೆಯ ಬದುಕನ್ನು ಬೇಡಬೇಕಾದ್ರೆ ಅದರ ಹಿನ್ನೆಲೆಯಲ್ಲಿ ಸಾಧನೆ ಬೇಕು. ಸುಮ್ಮನೆ ಆ ಕಾಫಿ ತಿಂಡಿ ತಿನ್ನಲಿಕ್ಕಾದರೆ ನಾಳೆ ಯಾಕೆ ಬೇಕು? ಭಗವಂತನ ನೆನಪು ಬಾರದ ದಿನಗಳು, ಭಗವಂತನ ಸೇವೆಗಲ್ಲದ ದಿನಗಳು ಎಷ್ಟು ಕಳೆದರೆ ಏನು ಪ್ರಯೋಜನ? ಅದಕ್ಕೆ ಕೃಷ್ಣನಿಂದ ದೂರವಾಗಿ ಉಳಿಯುವ ನಾಳೆ ನಮಗೆ ಬೇಡ. ನಮ್ಗೆ ಇಷ್ಟು ದಿನ ಕೃಷ್ಣನಿಂದ ದೂರವಾಗಿ ಉಳಿದದ್ದೇ ಕಷ್ಟ ಆಗಿದೆ, ಇನ್ನೂ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಿನ್ನ ಹೆಸರನ್ನಾದರೂ ನಮಗೆ ಕೊಡು. ಅಂದರೆ ಅಶ್ವತ್ಥ ನ ಶ್ವ, ನಮಗೆ ನಾಳೆ ಬೇಡ ಅಂತ. ಅಥವಾ ಇನ್ನೊಂದು ಹೇಳ್ತಾ ಇದ್ದೀನಿ, 4 ಥರ ಬೈತಾ ಇದ್ದಾರೆ. ಒಂದು, ನಿನಗೆ ಬೆಂಕಿ ಬೀಳಲಿ ಅಂದರು, ಇಲ್ಲ ಅಂದರೆ ನಾಳೆಗೆ ಇರಬೇಡ ಅಂದರು, ಇಲ್ಲ ನಿನ್ನ ಹೆಸರು ನಮಗೆ ಕೊಡು ಅಂದರು, ಇಲ್ಲ ನಿನಗೆ ಮನುಷ್ಯ ಜನ್ಮ ಬರಲಿ ಅಂದರು. ಇದೊಳ್ಳೆ ಕಷ್ಟ. ಇದೇನು ಮನುಷ್ಯ ಜನ್ಮ? ಯಾಕೆ? ಮನುಷ್ಯ ಜನ್ಮ ಬಂದಾಗ ಮಾತ್ರ ನಿನಗೆ ಗೊತ್ತಾಗತ್ತೆ ಭಗವಂತನ ಬಿಟ್ಟವರ ಬದುಕು ಹೇಗಿರುತ್ತೆ ಅಂತ. ಎಷ್ಟು ದುಃಖ ಅದು ನಿನಗೆ ಗೊತ್ತಾಗುತ್ತೆ. ಆದ್ದರಿಂದ ನಿನ್ನ ಮನುಷ್ಯತ್ವವನ್ನು ಹೊಂದು ಅಂತ. ಹೀಗೆಲ್ಲ ಹೆಣ್ಣುಮಕ್ಕಳು ಅಶ್ವತ್ಥ ವೃಕ್ಷವನ್ನು, ಅಂದರೆ ಏನು ನೋಡಿದ್ರೂ ಕೂಡ ಅವರಿಗೆ ಭಗವತ್ ಚಿಂತನೆಯೇ ಬರುತ್ತೆ ವಿನ ಬೇರೊಂದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಶ್ವತ್ಥ ವೃಕ್ಷದಲ್ಲಿ ಭಗವಂತ ಇದ್ದಾನೆ ಅಂತ ಸ್ವಯಂ ಭಗವಂತನೇ ಹೇಳಿಬಿಟ್ಟಿದ್ದಾನೆ. ಭಗವದ್ಗೀತೆಯಲ್ಲಿ ಹೇಳುವಾಗ ಅದು ಅಶ್ವತ್ಥ ಸರ್ವವೃಕ್ಷಾಣ ವಿಭೂತಿಯಲ್ಲಿ ಹೇಳುವಾಗ ಎಲ್ಲೆಲ್ಲಿ ತನ್ನ ವಿಭೂತಿ ಹೇಳುವಾಗ ಕೃಷ್ಣ ಹೇಳಿದ್ದು ಅಶ್ವತ್ಥ ಸರ್ವವೃಕ್ಷಾಣ. ಅದರಲ್ಲಿಯೂ
ವಿಶೇಷವಾಗಿ ಮಧ್ಯಭಾಗದಲ್ಲಿ ಮಧ್ಯತೋ ವಿಷ್ಣು ರೂಪಿಣೆ ಮಧ್ಯಸ್ಥ ಕೃಷ್ಣ ಪರಿಪಾಲಯ ತೀರ್ಥ ಪ್ರಬಂಧದಲ್ಲಿ ವಾದಿರಾಜರು ಕೂಡ ಹಾಗೆ ಅದನ್ನು ಸ್ತೋತ್ರ ಮಾಡಿದ್ದಾರೆ. ಈ ಪ್ರಾರ್ಥನೆ ಅವರ ಕಿವಿಯಲ್ಲಿ ಸದಾ ಕೇಳಿಸ್ತಿತ್ತು. ಮಧ್ಯದಲ್ಲಿ ಆ ವೃಕ್ಷ ಸದಾ ಕೃಷ್ಣನನ್ನು ಯಾವಾಗಲೂ ಇಟ್ಕೊಂಡಿದೆ. ಆದ ಕಾರಣ ವೃಕ್ಷಕ್ಕೆ ಕೃಷ್ಣ ಎಲ್ಲಿದ್ದಾನೆ ಅಂತ ಗೊತ್ತಿದೆ ಅನ್ನುವ ಭಾವನೆಯಿಂದ ಆ ಹೆಣ್ಣು ಮಕ್ಕಳು ಕಣ್ಣಲ್ಲಿ ನೀರನ್ನು ತಂದು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಆಮೇಲೆ ನೀನು ಕೃಷ್ಣನ ಬಗ್ಗೆ ನಮ್ಗೆ ಹೇಳದಿದ್ರೆ ನಿನಗೆ ಬೆಂಕಿ ಬೀಳಲಿ ಹಿಂದರು. ಇದೇನೆಂದರೆ ವನ್ನಿಗರ್ಭ ಅಂತ. ಈ ಅಶ್ವತ್ಥ ವೃಕ್ಷದಲ್ಲಿ ಒಡಲಲ್ಲಿ ಬೆಂಕಿ ಇದೆಯಂಥದ್ದು. ಆದ್ದರಿಂದಲೇ ಕೃಷ್ಣ ವಿಯೋಗಕ್ಕಿಂತಲೂ ಕೂಡ ಅಗ್ನಿಯಲ್ಲಿ ದೇಹ ಬಿಡೋದೇ ಒಳ್ಳೆಯದು ಅನ್ನುವ ಭಾವನೆಯಿಂದ ನಿನ್ನಲ್ಲಿ ದೇವರಿಲ್ವಾ, ಹಾಗಾದ್ರೆ ಅಗ್ನಿ ಬೀಳಲಿ, ಯಾಕೆ ಇಟ್ಕೊಂಡು ಏನು ಮಾಡ್ತೀಯ ಅನ್ನುವ ಭಾವನೆಯಿಂದ ಹೇಳ್ತಾ ಇದ್ದಾರೆ. ಅಥವಾ ದೇವರ ನೆನಪಿಲ್ಲ, ದೇವರು ನಮಗೆ ಕಾಣಲಿಲ್ಲ ಅಂತಾದರೆ ನಾಳೆ ಬದುಕು ನಮಗೆ ಇರೋದು ಬೇಡ ಕೇಳ್ತಾ ಇದ್ದಾರೆ. ಹೀಗೆಲ್ಲ ಆ ಅಶ್ವತ್ಥ ವೃಕ್ಷದ ಮುಂದೆ ನಿಂತು ಭಗವಂತನಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರಂತಾರೆ, ಅಲ್ಲ ನಿನಗೆ ಪ್ರದಕ್ಷಿಣೆ ಮಾಡಿದ್ರೆ ಕೇಳಿದ್ದೆಲ್ಲ ಕೊಡ್ತೀಯಾ ಅಂತ ಕೇಳಿದ್ದೇವೆ, ನಾವು ಮಾಡ್ತಾ ಇದ್ದೇವೆ ಪ್ರದಕ್ಷಿಣೆ, ನಮಗೆ ಮಾತ್ರ ಕೃಷ್ಣನ್ ಯಾಕೆ ತೋರಿಸ್ತಾ ಇಲ್ಲ? ಮೂಲಾಸೇಚನ ಪೂರ್ವಕಂ ಪರಿಸರಂ ತ್ವಾಂ ಆರ್ದ್ರವಸ್ತ್ರ ಪುಮಾನ್ ಸ್ವಾಭಿಷ್ಟಂ ಲಭತೆ ಕಿಲ ಪ್ರತಿವನಂ ವಿಶ್ವಕ್ಷರಂತೀರ್ಬತ ಕಾಯಕ್ಲೇಶವಶತ್ ಸಮುತ್ತಿತ ಘನಸ್ವೇದಂಬುನ ಆರ್ದ್ರಾಂಬರಾ ಚಾಸೌಗೈ ಕಿಮುಪೇಕ್ಷಸೆ ವಿದದತೀರಾರ್ದ್ರಾಂ ಭವೇದ್ವೇದಿಕಾಂ. ಯಾರು ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆ ಮಾಡ್ತಾರೆ, ಅದು ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ಪ್ರದಕ್ಷಿಣೆ ಮಾಡಬೇಕಂತೆ. ಮತ್ತು ಸ್ನಾನ ಮಾಡಿ ಸ್ವಲ್ಪ ನೀರು ತಂದು ಅಶ್ವತ್ಥ ಬುಡಕ್ಕೆ ನೀರು ಹಾಕಿ ಒದ್ದೆಯಲ್ಲಿ ಪ್ರದಕ್ಷಿಣೆ ಮಾಡಬೇಕು. ಮೂಲಾಸೇಚನ ಪೂರ್ವಕಂ ಪರಿಸರಂ ತ್ವಾಂ ಆರ್ದ್ರವಸ್ತ್ರ ಪುಮಾನ್. ತೊಯ್ದ ಬಟ್ಟೆಯಿಂದ ಯಾವ ಮನುಷ್ಯ ನಿನ್ನನ್ನು ಪ್ರದಕ್ಷಿಣೆ ಮಾಡ್ತಾನ ಅವನಿಗೆ ಸ್ವಾಭಿಷ್ಟಂ ಲಭತೆ ಕಿಲ, ಅವನು ಬಯಸಿದ್ದೆಲ್ಲ ಕೊಡ್ತೀಯ ತಾನೆ. ಅಂದಮೇಲೆ ನಾವು ಸ್ನಾನ ಮಾಡಿದ್ದೇವೆ, ಕಾಯಕ್ಲೇಶವಶಾತ್, ಎಷ್ಟು ಕೃಷ್ಣನಿಗಾಗಿ ಓಡಾಡಿ ದಣಿವಾಗಿದೆಯಲ್ಲ, ಸಮುತ್ಥಿತ ಆ ದಣಿವಿನಿಂದ ಹುಟ್ಟಿದ ಘನಸ್ವೇದಂಬುನ, ಭಾರೀ ಬೆವರು. ಕೆಲವರಿಗೆ ಬೆವರಾದಾಗ ಮೈಯೆಲ್ಲ ಬಟ್ಟೆ ಎಲ್ಲ ಒದ್ದೆ ಆಗಿರುತ್ತಲ್ಲ, ಇವ್ರಿಗೆ ಹಾಗೆ ಒದ್ದೆ ಆಗಿದೆ, ಪೂರಾ ಮೈಯೆಲ್ಲ ಒದ್ದೆ ಆಗಿದೆ. ಅಷ್ಟೇ ಅಲ್ಲ, ಅದು ತೊಟ್ಟಿಕ್ತಾ ಇದೆ. ಸ್ವೇದಾಂಬುನಾರ್ದ್ರಾಂಬರ, ನಾವು ಸ್ನಾನ ಮಾಡಿದ್ದೇವೆ, ಭಗವಂತನನ್ನು ಹುಡುಕುವ ಭರದಲ್ಲಿ ಮೈ ಉಟ್ಟ ವಸ್ತ್ರ, ಮೈ ಎಲ್ಲ ಒದ್ದೆ, ಸುತ್ತಲೂ ನೀರು ಹಾಕಿದ್ದೇವೆ. ಇಡೀ ನಿನ್ನ ವೇದಿಕೆ ಕಟ್ಟೆ, ಅರಳಿ ಕಟ್ಟೆ, ಅದು ಪೂರ್ಣ ತೇವ ಆಗುವ ಹಾಗೆ ಮಾಡಿದ್ದೇವೆ. ಇಷ್ಟು ಮಾಡಿದ್ರೂ ನಮ್ಮೇಲೆ ಮಾತ್ರ ಉಪೇಕ್ಷೆ ಮಾಡ್ತಾ ಇದ್ದೀಯಲ್ಲ. ಏನೋ ಮೊದಲು ಶ್ಲೋಕದಲ್ಲಿ ಕೇಳಿದ್ರು, ನಿನ್ನ ಮಧ್ಯದಲ್ಲಿ ದೇವರಿದ್ದಾನೆ ತೋರಿಸು, ನಮ್ಮ ಪರಿಸ್ಥಿತಿ ಹೇಳು ಅಂತ. ಸಿಟ್ಟು ಬಂತು, ಮತ್ತು ಅಲ್ಲೇ 4 ಥರ ಶಾಪ ಕೊಟ್ಟರು. ಇನ್ನೊಬ್ಬಳು ಮತ್ತೆ ಅವಳು ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡಿದ್ಲು. ಪುರಾಣ ಪ್ರಸಿದ್ಧವಾದ ಮಾತು, ಅಶ್ವತ್ಥ ವೃಕ್ಷದ ಸೇವಾ ಎಲ್ಲ ಬಗೆಯ ಫಲವನ್ನು ಕೊಡುತ್ತೆ ಅಂತ. ಗೋಪಿಕೆಯರು ಕೂಡ ಕೃಷ್ಣಾನ್ವೇಷಣೆ ಮಾಡ್ತಾ ಕಾಡಿನಲ್ಲಿ ಸುತ್ತಾಡ್ತಾ ಅಲ್ಲಿರುವ ಅನೇಕ ವೃಕ್ಷಗಳ ಮಧ್ಯದಲ್ಲಿ ಅಶ್ವತ್ಥ ವೃಕ್ಷವೂ ಸೇರಿರುವ ಕಾರಣ ಅದು ಪ್ರದಕ್ಷಿಣೆ ಆದ ಹಾಗಾಗಿದೆ. ಒಂದೇ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಲಿಲ್ಲ, ಇಡೀ ಕಾಡನ್ನೆಲ್ಲ ಹುಡುಕಿದ್ದಾರೆ ಕೃಷ್ಣನ್.
ಕಾಡಿನ ಮಧ್ಯದಲ್ಲಿ ಅನೇಕ ವೃಕ್ಷಗಳು, ಮಧ್ಯದಲ್ಲಿ ಅಶ್ವತ್ಥ ವೃಕ್ಷವೂ ಇದೆ. ಹೀಗಾಗಿ ಪ್ರದಕ್ಷಿಣೆ ಮಾಡಿದ ಹಾಗಾಯಿತು. ಅಲೆಯುವ ಸಂದರ್ಭದಲ್ಲಿ ಶ್ರಮದಿಂದ ಉಂಟಾದ ಬೆವರ ಹನಿ, ಅದರಿಂದೆಲ್ಲ ವಸ್ತ್ರ ತೊಯ್ದಿದೆ. ಒದ್ದೆ ವಸ್ತ್ರ ಉಟ್ಟಾಗಾಯಿತು. ಅಲ್ಲ, ನೀರು ಆ ಕಣ್ಣಲ್ಲಿ ಕೃಷ್ಣನ ನೋಡಲಿಲ್ವಲ್ಲ, ಇನ್ನೂ ಕಂಡಿಲ್ವಲ್ಲ ಅಂತ ಧಾರಾಕಾರವಾಗಿ ನೀರು ನೆಲಕ್ಕೆ ಸುರಿತಾ ಇದೆ. ಅದರಿಂದ ಅಶ್ವತ್ಥ ವೃಕ್ಷದ ಬುಡಕ್ಕೂ ನೀರು ಹಾಕಿದ ಹಾಗಾಯಿತು. ಒಟ್ಟಾರೆ ಎಲ್ಲ ಮಾಡಿದರೂ ಕೂಡ ನಮಗೆ ಮಾತ್ರ ನೀನು ಉಪೇಕ್ಷೆ ಮಾಡಿದೀಯ, ನಮ್ಮನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀಯ. ಇಲ್ಲಿ ಗೋಪಿಕಾ ಅವರ ವಿಹಾರ ಅವಸ್ಥೆ, ವಿರಹದ ಅವಸ್ಥೆಯಲ್ಲಿಯೂ ಕೂಡ ಸಹಜ ಸ್ಥಿತಿ, ಪ್ರದಕ್ಷಿಣೆ ಮೊದಲಾದ ರೂಪದ ಸೇವೆ, ಅದನ್ನು ಕಾವ್ಯಮಯವಾಗಿ ರಾಜರು ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಯದ್ಯಪಿ ಅವರು ದೇವರು ಕಾಣ್ತಿಲ್ಲ ಅಂತ ಅಳುತ್ತಾ ಇದ್ದಾರೆ, ಅಳುವ ಸಂದರ್ಭದಲ್ಲಿಯೂ ಅವರು ಅಶ್ವತ್ಥ ವೃಕ್ಷದ ಸೇವಾ, ಅದರ ಕ್ರಮ ಇತ್ಯಾದಿಗಳನ್ನೆಲ್ಲ ತೋರಿಸ್ತಾ ಇದ್ದಾರೆ. ಒಬ್ಬಳು ಹೀಗೆ ಕೇಳ್ಕೊಂಡ್ಳು, ನಾನು ಒದ್ದೆಲಿದ್ದೀನಿ, ನೀರು ಸುಯ್ತಾ ಇದ್ದೀನಿ, ಪ್ರದಕ್ಷಿಣೆ ಮಾಡಿದ್ದೀನಿ, ಇಷ್ಟಂದರೂ ನಮ್ಮನ್ನು ಮಾತ್ರ ಯಾಕೆ ನೆಗ್ಲೆಕ್ಟ್ ಮಾಡಿದೀಯ? ಪಕ್ಕದಲ್ಲಿ ಇನ್ನೊಬ್ಳಂದ್ಲು, ಯಾಕೆ ಅವನನ್ನು ಕೇಳ್ತೀಯ, ಸುಮ್ಮನೆ ಕೇಳಬೇಡ ಅಂಥೇಳಿ ನಿರಾಶೆಯಿಂದ ನ ವದತಿ ಬತ ಸಖ್ಯೋ ನ ಪ್ರಿಯಂ ವಿಪ್ರಿಯಂ ವಾ ನ ದಿಶತಿ ಫಲಮಿಷ್ಟಂ ಸ್ವೈರಮಾರಾಧಿತೋಪಿ ಹರಿಚರಣ ವಿದೂರಾಃ ಕೋನು ಸಂಭಾಷಯೆನ್ನಃ ಸುಕೃತಮಪಿ ತದಾಜ್ಞಾರೂಪಮಾಪಾದಯೇತ್ ಕಿಂ. ಒಬ್ಳಂದ್ಲು, ನೀನು ಎಷ್ಟೊತ್ತು ಮಾತಾಡಿದ್ರು ಅಶ್ವತ್ಥ ನಮಗೆ ತೋರಿಸಲ್ಲ, ನಮ್ಮ ಜೊತೆ ಮಾತೇ ಆಡಲ್ಲ ಅವನು. ಯಾಕಂದರೆ ಅವನು ದೇವರ ಆಜ್ಞೆಯನ್ನು ಶಿರಸಾ ವಹಿಸಿಬಿಟ್ಟಿದ್ದಾನೆ. ಏನು ದೇವರ ಆಜ್ಞೆ? ಹರಿಚರಣ ವಿದೂರ. ಯಾರು ಭಗವಂತನ ಪಾದ ಕಮಲದಿಂದ ದೂರವಾಗಿ ಬಾಳು ನಡೆಸ್ತಿರ್ತಾರೆ, ದೇವರನ್ನು ಮರೆತು ಜೀವನ ನಡೆಸ್ತಿರ್ತಾರೆ, ಅವ್ರ ಜೊತೆ ಮಾತಾಡಬಾರ್ದು ಅಂತ ಸಜ್ಜನರಿಗೆ ಭಗವಂತ ಆಜ್ಞೆ ಮಾಡಿದ್ದಾನೆ. ಇವನು ಸಜ್ಜನ, ಅದಕ್ಕೆ ಇವನ ಹತ್ರ ಜನ ಬರ್ತಾರೆ. ಇವನು ಸಜ್ಜನ, ಅದಕ್ಕೆ ಇವನ ಒಡಲಲ್ಲಿ ಭಗವಂತ ಇದ್ದಾನೆ, ತ್ರಿಮೂರ್ತಿಗಳಿದ್ದಾರೆ. ಇವನು ನಮ್ಮ ಜೊತೆ ಯಾಕೆ ಮಾತಾಡ್ತಿಲ್ಲ ಗೊತ್ತಾ? ನಾವೆಲ್ಲ ಹರಿಚರಣ ವಿದೂರಾಹ, ನಾವೆಲ್ಲ ಕೃಷ್ಣನಿಂದ ದೂರ ಇದ್ದೇವೆ. ಕೃಷ್ಣನೇ ನಮ್ಮನ್ನು ಬಿಟ್ಟುಬಿಟ್ಟಿದ್ದಾನೆ, ನೀವನೇನು ಲೆಕ್ಕ? ಅಂದರೆ ದೇವರು ಕೈ ಬಿಟ್ಟ ಅಂದರೆ ಎಲ್ಲ ಕೈ ಬಿಟ್ಟ ಹಾಗೆ ಅರ್ಥ. ದೇವರನ್ನು ಕೈ ಬಿಟ್ಟವರು ಯಾರು ಕೈ ಹಿಡಿದು ಉದ್ಧಾರ ಮಾಡಲಿಕ್ಕಾಗಲ್ಲ. ದೇವರು ಕೈ ಬಿಟ್ಬಿಟ್ಟಿದ್ದಾನೆ ಅಂತ ತಿಳ್ಕೊಳ್ಳಿ. ಇಲ್ಲ ನಮಗೇನು ಬ್ಯಾಂಕ್ ಇದೆ, LIC ಇದೆ, ಯಾವುದು ನಿಮ್ಮನ್ನು ಉದ್ಧಾರ ಮಾಡಲ್ಲ. ಉದ್ಧಾರ ಮಾಡಬೇಕು ದೇವರ ಕೈ ಹಿಡಿದ್ರೆ ಮಾತ್ರ ಅಂತ ತೋರಿಸ್ಲಿಕ್ಕೆ ಹರಿಚರಣ ವಿದೂರಾ ಕೋನು ಸಂಭಾಷೆಯನ್ನ. ಯಾರು ತಾನೇ ನಮ್ಮ ಜೊತೆ ಮಾತಾಡಿಸ್ತಾರೆ? ಯಾಕೆ? ನಾವು ಭಗವಂತನ ಪಾದದಿಂದ ದೂರವಾದವರು. ಇದರರ್ಥ ಜಗತ್ತಲ್ಲಿ ಮಾನ ಸನ್ಮಾನ ಯಾರಿಗೆ ಚೆನ್ನಾಗಿ ಆಗತ್ತೆ, ಯಾರು ಭಗವಂತನ ಪಾದಕ್ಕೆ ಹತ್ತಿರವಾಗಿರ್ತಾರೆ ಅವರಿಗೆಲ್ಲ ಮಾತಾಡಿಸ್ತಾರೆ. ನಮಗೆಲ್ಲ ಜಗತ್ತೇ ನಮಗೆ ಪ್ರಿಯ ಆಗತ್ತೆ ಯಾವಾಗ? ದೇವರು ಪ್ರಿಯ ಆದರೆ, ದೇವರ ಅನುಗ್ರಹ ಆದರೆ ಎಲ್ಲ ಆಗುತ್ತೆ. ಅವನ ಅನುಗ್ರಹ ಇಲ್ಲ, ಏನಿಲ್ಲ. ಆದ್ದರಿಂದ ಭಗವಂತನ ಪಾದಕ್ಕೆ ವಿಮುಖರಾದ ನಮ್ಮನ್ನು ಯಾರು ತಾನೇ ಮಾತಾಡಿಸ್ತಾರೆ? ನಿಜವಾಗಿ ಅಶ್ವತ್ಥ ವೃಕ್ಷ ಅದು ಮಾತೇ ಆಡೋದು. ನಾನು ಮೊನ್ನೆನೇ ಹೇಳಿದೆ, ಅದು 84 ಲಕ್ಷ ಜೀವರಾಶಿಗಳಲ್ಲಿ 83,999 ಅದು ಮಾತಿಲ್ಲ, ಒಂದೇ ಒಂದು ಅದು ಮನುಷ್ಯ. ಸಾಮಾನ್ಯವಾಗಿಯೇ ಮಾತಾಡಲ್ಲ. ಆದರೆ ಸಹಜ ಸ್ಥಿತಿ, ವೃಕ್ಷ, ಕಲ್ಲು, ಮರ, ಗೋಡೆ ಮಾತಾಡದೇ ಇರೋದು ಸಹಜ. ಆ ಸಹಜವನ್ನು ಕೂಡ ಕೃಷ್ಣ ಭಕ್ತೆಯರಾದ ಹೆಣ್ಣು ಮಕ್ಕಳು ಅಸಹಜವಾಗಿ ಭಗವಂತನ ಚಿಂತನೆಯಲ್ಲಿ ಪರ್ಯವಸಾನ ಮಾಡಿಕೊಂಡು, ಅದು ಮಾತಾಡದೇ ಇದ್ದರೆ, ಮಾತಾಡದೇ ಇರೋದು ಅದರ ಸಹಜ ಸ್ವಭಾವ ಅಂತ ಅಂದ್ಕೊಳ್ಳಿಲ್ಲ. ಇವರೇನು ಅಂದ್ಕೊಂಡ್ರು? ದೇವರಿಗೆ ದೂರ ಆದವ್ರ ಜೊತೆ ಯಾರೂ ಮಾತಾಡೋಲ್ಲ
ಅದಕ್ಕೆ ಈ ಮರನೇ ಸಾಕ್ಷಿ. ಇಷ್ಟು ಅನ್ಕೊಂಡು ನೋಡಿ, ನಮ್ಗೆ ಹೀಗೆ ಅನ್ಸುತ್ತಾ? ಇಲ್ಲ. ಅದು ಭಗವಂತನಲ್ಲಿ ಭಕ್ತಿಯ ಪರಾಕಾಷ್ಠತೆ ಇದ್ದವರಿಗೆ ಮಾತ್ರ ಜೀವನದಲ್ಲಿ ನಡೆಯುವ ಪ್ರತಿ ಘಟನೆಗಳನ್ನು ಭಗವಂತನ ಪರವನ್ನಾಗಿ ಮಾಡ್ತಾರೆ. ತಾತ್ಪರ್ಯ ಇಷ್ಟೇ. ನಿಮ್ಮ ಜೊತೆ ಯಾರೋ ಮಾತು ಬಿಟ್ಟುಬಿಟ್ಟಿರ್ತಾರೆ, ನೀವು ಅದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನೀವು ಏನು ಅಂದ್ಕೊಳ್ಬೇಕು? ಇಲ್ಲ, ಅವರು ಮಾತಾಡ್ಲಿಕ್ಕೆ ಅವ್ರು ಯಾರು, ಮಾತಾಡದೆ ಇರಲಿಕ್ಕೆ ಅವ್ರು ಯಾರು? ಒಳಗಿರುವ ಭಗವಂತ ನನಗೆ ವಿರುದ್ಧ ಇದ್ದಾನೆ, ಅವನಿಗೆ ವಿದೂರವಾಗಿ ನಾವಿದ್ದೇವೆ, ಅದಕ್ಕೆ ಅವರು ಹೀಗೆ ಮಾಡ್ತಾ ಇದ್ದಾರೆ. ಹೀಗೆ ಅಂದ್ಕೊಂಡ್ಬಿಟ್ರೆ ಪ್ರಾಬ್ಲಮ್ಮೇ ಇಲ್ಲ. ದೇವರೊಬ್ಬ ಪ್ರಿಯನಾದರೆ, ದೇವರಿಗೆ ನಾವು ಶರಣಾಗತರಾದರೆ ಎಲ್ಲರೂ ನಮಗೆ ಮಾತಾಡಿಸ್ತಾರೆ, ಇಲ್ಲದಿದ್ದರೆ ಇಲ್ಲ. ಭಗವಂತನಿಗೆ ವಿಮುಖರಾದವರಿಗೆ ಎಲ್ಲರೂ ವಿಮುಖರಾಗ್ತಾರೆ ಅನ್ನೋದು ಬಹಳವಾದ ಮುಖ್ಯವಾದ ಭಾವ. ಇಷ್ಟಾದ ಮೇಲೆ ಇನ್ನೊಬ್ಬಳು ನೋಡಿದ್ಲು, ಅವಳಂತಾಳೆ, ನನಗೆ ಹೊಟ್ಟೆ ಉರಿದು ಹೋಗ್ತಾ ಇದೆ, ನೀನು ಏನೇನೋ ಹೇಳಬೇಡ, ಈ ಅಶ್ವತ್ಥ ವೃಕ್ಷದಲ್ಲಿ ದೇವರಿದ್ದಾನೆ, ಅವನು ನಮಗೆ ಹೇಳಬೇಕು, ಹೇಳಲಿಲ್ಲ ಅಂದರೆ ನಾವು ಅವನಿಗೆ ಶಾಪ ಕೊಡಲೇಬೇಕು ಅಂತೇಳಿ ಅವಳು ಇನ್ನೊಬ್ಬಳು ಶಾಪ ಕೊಡಲಿಕ್ಕೆ ಶುರು ಮಾಡಿದ್ಳು. ಇವರು ಬೈಯೋದು, ಅನ್ನೋದು, ಅಳೋದು ಎಲ್ಲದರ ಹಿನ್ನೆಲೆಯಲ್ಲಿ ಭಗವಂತನ ಪ್ರೀತಿ, ಭಗವಂತನ ಪ್ರಾಪ್ತಿ ಮಾತ್ರ ಅಡಕಾಗಿದೆ. ಪ್ರೇಷ್ಟಂ ಸ್ವಾಂತರ ಸಂಸ್ಥಿತಿಂ ನ ದಿಶಿತೀತ್ಯರ್ಥ ಸಮಸ್ತಾಭೃಶಂ ಕೋಪಾಚ್ಛಾಪಮಯೋಜಯನ್ ನಿವಸತಾಂ ಸ್ಯಾತ್ ತತ್ಫಲಂ ನಿಷ್ಫಲಂ ವಿಷ್ಟಾತೋ ಜನಿರಸ್ತುತೆ ನಿಶಿತವ ಛಾಯಾವಿಗೇಯಾಸ್ತಿಯಂ ಕ್ರೂರಸ್ತೆ ಹೃದಯ ವನ್ನಿರಸ್ತು ನ ಸದಾ ಸ್ಪರ್ಶಸ್ಯ ಯೋಗ್ಯೋ ಭವ. ಒಬ್ಬಳು ಬಹಳ ಸಿಟ್ಟು ಮಾಡಿಕೊಂಡು ಹೇಳ್ತಾ ಇದ್ದಾಳೆ, ಎಂಥ ಕೆಟ್ಟ ಜನ ಇದ್ದೀಯ ನೀನು, ನಿನ್ನ ಹೊಟ್ಟೆ ಒಳಗೆ ಕೃಷ್ಣನಿಟ್ಕೊಂಡು ನಮಗೆ ತೋರಿಸ್ತಿಲ್ಲ ಅಲ್ಲ, ನಂಗೆ ಭಾಳ ದುಃಖ ಆಗ್ತಾ ಇದೆ, ನಿಂಗೆ ಶಾಪ ಕೊಡ್ತೇನೆ. ತತ್ಫಲಂ ನಿಷ್ಫಲಂ, ನಿನ್ನಲ್ಲಿ ಬಿಡುವ ಎಲ್ಲ ಹಣ್ಣುಗಳು ಕೂಡ ವೇಸ್ಟ್ ಹಣ್ಣಾಗಲಿ. ಎಷ್ಟೊಂದು ಹಣ್ಣು ಬಿಡುತ್ತೆ ನೋಡಿ ಅಶ್ವತ್ಥ ವೃಕ್ಷದಲ್ಲಿ, ಆದರೆ ಯಾರೋ ಅದನ್ನು ಕೆ ಜಿ ಗಟ್ಟಲೆ ಮಾರೋದಾಗಲಿ, ದೇವ್ರ ನೈವೇದ್ಯಕ್ಕಾಗಲಿ ತಿನ್ನ ಬರಲ್ಲ, ಅದು ಸಹಜ. ಆದರೆ ಇವ್ರು ಶಾಪ ಕೊಡ್ತಾ ಇದ್ದಾರೆ ಹೆಣ್ಣು ಮಕ್ಕಳು, ನಿನ್ನ ಹಣ್ಣೆಲ್ಲ ಹಾಳಾಗಲಿ, ನಿಷ್ಪ್ರಯೋಜನ ಆಗಲಿ. ಅಷ್ಟೇ ಆದರೆ ಸಾಲಿಲ್ಲ, ಅವಳು ಮತ್ತಿನ್ನೂ ಹೇಳ್ತಾ ಇದ್ದಾಳೆ, ವಿಷ್ಟಾತೋ ತೇ ಜನಿರಸ್ತು. ವಿಷ್ಟ ಅಂದರೆ ಮಲ, ಕಾಗೆಯ ಮಲದಲ್ಲಿ ನಿನ್ನ ಹುಟ್ಟು ಆಗಲಿ ಅಂತ ಬೈದ್ಲು. ನಿನ್ನ ಹುಟ್ಟು ಎಲ್ಲ ಆಗಬೇಕು, ಕಾಗೆಯ ಕೊಳಕಲ್ಲಿ ನೀನು ಹುಟ್ಟು. ಆಮೇಲೆ ನಿಶಿತವ ಛಾಯಾವಿಗೆಯಾಸ್ತಿಯಂ, ರಾತ್ರಿ ಕಾಲದಲ್ಲಿ ನಿನ್ನ ಬುಡಕ್ಕೆ ಯಾರೂ ಬರಬಾರ್ದು. ಏನು ಗೊತ್ತಾ, ಈ ಸಾಯಂಕಾಲ ಆದರೆ ಮರದ ಕೆಳಗೆ ತಂಪು ಅಂತ ಒಂದು ಕೂತ್ಕೊ, ಅಶ್ವತ್ಥ ವೃಕ್ಷದ ಕೆಳಗೆ ಸೂರ್ಯ ಅಸ್ತಮಾನ ಆದಮೇಲೆ ಹೋಗುವಾಗಿಲ್ಲ, ಇದು ಸಾಮಾನ್ಯ. ಆದರೆ ಇವರು ಅದನ್ನು ಶಾಪದ ಥರ ಹೇಳ್ತಾರೆ, ನಮಗೆ ದೇವ್ರನ್ನ ತೋರಿಸ್ಲಿಲ್ಲ, ನೀ ಹತ್ರ ಯಾರು ಬರಬಾರ್ದು. ಕ್ರೂರಸ್ತೆ, ನೀನು ತುಂಬ ಕ್ರೂರಿ. ಹೃದಯ ವನ್ನೀರಸ್ತು, ಅದರಿಂದ ನಿನ್ನ ಹೃದಯದ ಒಳಗೆ ಬೆಂಕಿ ಬೀಳಲಿ. ಅಷ್ಟೇ ಅಲ್ಲ, ನ ಸದಾ ಸ್ಪರ್ಶಸ್ಯ ಯೋಗ್ಯೋ ಭವ, ನೀನು ಸದಾ ಸ್ಪರ್ಶಕ್ಕೆ ಯೋಗ್ಯ ಅಂತ ಅನ್ನಿಸ್ಬೇಡ. ಮರ ಮುಟ್ಟಿ ಮುಟ್ಟಿ ನಮಸ್ಕಾರ ಮಾಡಬಾರ್ದು, ಮುಟ್ಟಕ್ಕೆ ಬರೋದಿಲ್ಲ ಅದು ಯಾವಾಗಂದ್ರೆ ಅವಾಗ. ಹಾಗಾಗಿ ನಿನ್ನನ್ನು ಯಾರೂ ಮುಟ್ಟಬಾರ್ದು, ನಿನ್ನ ಹೃದಯದ ಒಳಗೆ ಬೆಂಕಿ ಬೀಳಲಿ, ನಿನ್ನ ಛಾಯಾ ನೆರಳಲ್ಲಿ ಯಾರೂ ಸಾಯಂಕಾಲ ಬರಬಾರ್ದು, ಕಾಗೆಯ ಮಲದಲ್ಲಿ ಹುಟ್ಟು. ಆಮೇಲೆ ಬೇಕಾದ ಬೈತಾ ಇದ್ದಾಳು ಅವಳು. ಒಟ್ಟೇನೆಂದರೆ ಅವಳಿಗೆ ದೇವರು ತೋರಿಸ್ಲಿಲ್ವಲ್ಲ ಅನ್ನುವ ದುಃಖ. ಅಶ್ವತ್ಥ ಫಲ ಸಜ್ಜನರಿಗೆ ವಿಹಿತ ಅಲ್ಲ, ಅದರ ಬೀಜ ಫಲ ಆಗಬೇಕಾದ್ರೆ ಕಾಗೆಯ ಮಲದಿಂದ ಬಂದಾಗ ಮಾತ್ರ ಅದು ಮರವಾಗತ್ತಿಲ್ಲದೇ ಇರಲಿಲ್ಲ. ರಾತ್ರಿಯ ಎಲ್ಲಿ ಅಶ್ವತ್ಥ ವೃಕ್ಷದ ನೆರಳು ನಿಷಿದ್ಧ, ಅದರ ಒಡಲಲ್ಲಿ ಅಗ್ನಿ ಇರುವಂಥದ್ದು. ಶನಿವಾರ ಬಿಟ್ಟು ಉಳಿದ ದಿನಗಳಲ್ಲಿ ಅದನ್ನು ಸ್ಪರ್ಶ ಮಾಡಬಾರ್ದು. ಪುರಾಣಗಳಲ್ಲಿ ಪ್ರಸಿದ್ಧವಾದ ವಿಚಾರ. ಅಶ್ವತ್ಥಂ ಮಂದವಾರೇಚ ಸಮುದ್ರಂ ಪರ್ವಣಿ ಸ್ಪೃಶೇತ್. ಮಂದ ಅಂದರೆ ಶನಿ, ಶನಿವಾರ ದಿನ ಮುಟ್ಟಬೇಕು, ಉಳಿದ 6 ದಿನ ಮುಟ್ಟುವ ಹಾಗಿಲ್ಲ. ಸದಾ ನೀನು ಸ್ಪರ್ಶಕ್ಕೆ ಯೋಗ್ಯ ಆಗೋದು ಬೇಡ. ಸ್ಪೆಷಲ್ ಡೇಸ್, ವೀಕ್ಲಿ ಒನ್ಸ್ ಮಾತ್ರ ನೀನು ಮುಟ್ಟುವ ಹಾಗಾಗಬೇಕು. ಸಮುದ್ರವನ್ನು ಪರ್ವಕಾಲದಲ್ಲಿ ಸ್ಪರ್ಶ ಮಾಡಬೇಕು, ಪುರಾಣದಲ್ಲಿ ಇರುವಂಥ ವಿಚಾರ. ಅದನ್ನೆಲ್ಲ, ಈ ವಿಷಯವನ್ನೆಲ್ಲ ಶಾಪರೂಪವಾಗಿ ರಾಜರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ.
ಅಶ್ವತ್ಥ ವೃಕ್ಷಕ್ಕೆ ಎಲ್ಲ ಇರೋದು ಯಾಕೆ? ಆ ಹೆಣ್ಣುಮಗಳು ಹೇಳ್ತಾ ಇದ್ದಾಳೆ, ತನ್ನ ಒಡಲಲ್ಲಿರುವ ಕೃಷ್ಣನನ್ನು ನಮಗೆ ತೋರಿಸದ ಕಾರಣ ವೃಕ್ಷಕ್ಕಿದೆಲ್ಲ ಪ್ರಾಬ್ಲಮ್ ಅಂತ. ಅಂದರೆ ಅವರ ಆಸೆ ಈಡೇರದೇ ಇದ್ದಾಗ, ಅವರೇನು ಕೃಷ್ಣನ ನೋಡಬೇಕು ಅಂತ ಬಂದರು, ಅವರ ಆಸೆ ಈಡೇರಲಿಲ್ಲ. ಆಗ ಆ ವೃಕ್ಷವನ್ನು ನಿಂದನೆ ಮಾಡ್ತಾ ಇದ್ದಾರೆ. ಕಾರ್ಯ ಸಾಧನೆಗಾಗಿ ಕೆಲವರನ್ನು ಹೊಗಳೋದು, ಕೆಲಸ ಮಾಡಿಕೊಳ್ಳದೆ ಇದ್ದರೆ ಬೈಯೋದು, ಇದೆಲ್ಲ ಜನರ ಸ್ವಭಾವ, ಲೋಕದ ನೀತಿ. ಅದನ್ನು ಕೂಡ ರಾಜರು ಹೆಣ್ಣು ಮಕ್ಕಳ ಮುಂದೆ ಇದನ್ನು ತೋರಿಸ್ತಾ ಇದ್ದಾರೆ. ಮುಂದೆ ಅಷ್ಟಕ್ಕೆ ಬಿಟ್ಟಲಿಲ್ಲ. ಮತ್ತು ಇನ್ನೊಬ್ಬಳು, ನಾನೊಂದಷ್ಟು ಶಾಪ ಕೊಡ್ತೀನಿ ಇಂದ್ಲು. ಪ್ರತಿ ಶಾಪದನ್ನೇ ಪುರಾಣದ ಹಿನ್ನೆಲೆಯಲ್ಲಿ ಪ್ರಸಿದ್ಧವಾದ ಆ ಅಶ್ವತ್ಥ ವೃಕ್ಷದ ಬಗೆಗೆ ಮಾಹಿತಿ ಅದನ್ನೆಲ್ಲ ಕೊಡ್ತಾ ಇದ್ದಾರೆ. ಮುಂದೆ ಏನು ಮಾಡಿದ್ರು, ಯಾವ ರೀತಿ ಶಾಪಗಳು, ಮತ್ತು ಕೃಷ್ಣನ ಹೇಗೆ ಕಂಡರು, ಕೃಷ್ಣ ಹೇಗೆ ಅವರಿಗೆ ಅನುಗ್ರಹ ಮಾಡ್ದ, ಮತ್ತೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.